ಹಲೋ ಎವ್ರಿವನ್. ಯು ಪಿ ಎಸ್ ಸಿ ಮೈಂಡ್ ಗೇಮ್ ಆ್ಯಂಡ್ ಬಿಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ನಾವು ಒಂದು ಹೊಸ ಇನಿಷಿಯೇಟಿವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಅಂದರೆ ಇದು ಡೈಲಿ ಇರುತ್ತೆ ಅಂತಲ್ಲ, ಸಾಧ್ಯವಾದಾಗ ನಾನು ಇದರ ವಿಡಿಯೋವನ್ನು ಮಾಡ್ತೇನೆ. ಮೇನ್ಸ್ ಆನ್ಸರ್ ರೈಟಿಂಗ್ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ಸ್ ಅಂತ ಇದು. ಅಂದರೆ ನಾವು ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸ್ ಅಂತ ಏನು ಹೇಳ್ತೇವೆ, ಈ ಕರೆಂಟ್ ಅಫೇರ್ಸ್ನಲ್ಲಿ ಬರುವಂತಹ ವಿಷಯಗಳ ಮೇಲೆ ಒಂದು ಅಥವಾ ಎರಡು ಕ್ವಶನನ್ನು ಪಿಕ್ ಮಾಡಿ ಅದಕ್ಕೆ ಸಾಮಾನ್ಯವಾಗಿ ಹೇಗೆ ಮೇನ್ಸ್ ಕ್ವಶನ್ ಬರಬಹುದು ಮತ್ತು ಹೇಗೆ ಆನ್ಸರ್ ಬರೀಬಹುದು, ಒಂದು ರೀತಿಯಾದಂಥ ಒಂದು ಫ್ರೇಮ್ ವರ್ಕನ್ನು ರೆಡಿ ಮಾಡ್ತೇವೆ. ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು, ಯಾರೇ ಆಗಿರಲಿ ಕೇಳ್ತಾ ಇರೋರು, ಇಲ್ಲಿ ಕಂಪ್ಲೀಟ್ ಪರ್ಫೆಕ್ಟ್ ಆನ್ಸರ್ ಕೊಡ್ಲಿಕ್ಕೆ ಆಗುತ್ತೆ ಅಂತಲ್ಲ. ನಾವಿಲ್ಲಿ ತಯಾರು ಮಾಡ್ತಾ ಇರೋದು ನಮ್ಮ ಮೈಂಡನ್ನು. ಒಂದು ಕ್ವಶನ್ ನೋಡಿದಾಗ ಯಾವ ಥರ ಅಪ್ರೋಚ್ ಇರಬೇಕು ನಮ್ಮದು, ಮತ್ತು ಯಾವ ಪಾಯಿಂಟ್ಸ್ಗಳು ಬಂದರೆ ಒಳ್ಳೆಯದು, ಇಷ್ಟನ್ನು ಮಾತ್ರ ಇಲ್ಲಿ ನಾನು ಹೇಳಬಹುದು. ಮತ್ತು ಮೊದಲೇ ಹೇಳಿಬಿಡ್ತೇನೆ, ನಾನು ಮೇನ್ಸ್ ಬರ್ದವನಲ್ಲ. ಹಾಗಾಗಿ ನನ್ನ ಆಲೋಚನೆಗಳನ್ನು ನಾನಿಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಬೇರೆ ಬೇರೆ ಟಾಪರ್ಗಳ ಕಾಪಿಗಳು ಅಥವಾ ಅವರ ಆನ್ಸರ್ ಶೀಟನ್ನು ಸ್ಟಡಿ ಮಾಡಿ, ಅವರು ಆಲ್ರೆಡಿ ಟಾಪರ್ಗಳು ಏನು ಹೇಳಿದಾರೋ ಬೇರೆ ಬೇರೆ ಇಂಗ್ಲೀಷಲ್ಲಿ, ಹಿಂದೀಲಿ, ಮತ್ತು ಅನುದೀಪ್ ದುರಿಶೆಟ್ಟಿಯವರ ಬುಕ್ ಇದೆ. ಸೊ ಅಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಈ ರೂಪದಲ್ಲಿ ಹೇಳ್ತಾ ಇದ್ದೇನೆ ಅಷ್ಟೇ. ಇದು ಯಾವುದು ನನ್ನ ಅಂಶಗಳಲ್ಲ. ನಾನು ಮೇನ್ಸ್ ಬರೆದೂ ಇಲ್ಲ. ನಾನು ನನ್ನ ಕೈಲಾದಂತಹ ಒಂದು ಇನಿಷಿಯೇಟಿವ್ ಮೂಲಕ ನಾನು ಹೇಳ್ಬೋದು ಅಷ್ಟೇ. ಜಾಸ್ತಿ ನಿಮಗೆ ಇದೇ ಥರ ಯಾವಾಗಲೂ ಹೀಗೆ ಇರಬೇಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಅಪ್ರೋಚ್ ನಿಧಾನವಾಗಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ವಿಡಿಯೋ ಸ್ವಲ್ಪ ಲಾಂಗ್ ಆಗಿರಬಹುದು, ಅಂದರೆ 1 ಅವರ್ ಆಗಬಹುದು 2 ಕ್ವಶನಿಗೆ. ಯಾಕಂತಂದರೆ ನಾವು ಒಂದು ಕ್ವಶನನ್ನು ಪಿಕ್ ಮಾಡಿ ಎಲ್ಲ ರೀತಿಯಾಗಿ ಅದನ್ನು ನೋಡಬೇಕಾಗತ್ತೆ. ಮೊದಲ ಕೆಲವು ವಾರಗಳು ಒಂದು ಕ್ವಶನ್ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಟೈಮ್ ತಗೊಳ್ತೇವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೋಡಿದ ತಕ್ಷಣ ಪರ್ಫೆಕ್ಟ್ ಆನ್ಸರ್ ಸಿಗುತ್ತೆ, ಬಾಯ್ಹಾರ್ಟ್ ಮಾಡಿಬಿಡ್ತೇನೆ ಮತ್ತು ಅದರಿಂದ ಮಾರ್ಕ್ಸ್ ಬರುತ್ತೆ, ಈ ರೀತಿಯಾಗಿ ನೀವು ಕಲ್ಪನೆ ಇಟ್ಕೊಂಡಿದ್ರೆ ದಯವಿಟ್ಟು ನೋಡಬೇಡಿ ವಿಡಿಯೋವನ್ನು. ಡಿಗ್ರಿ ಎಕ್ಸಾಮ್ ಅಲ್ಲ ಇದು, UPSC ವಿಡಿಯೋ ಮಾಡ್ತಾ ಇರೋದು. ಹಾಗಾಗಿ ಆನ್ಸರ್ ಅಪ್ರೋಚನ್ನು ಸ್ಟಡಿ ಮಾಡ್ತೇವೆ, ಬ್ರೈನ್ ಸ್ಟಾರ್ಮಿಂಗ್ ಯಾವ್ಯಾವ ಪಾಯಿಂಟ್ ಬರೆಯೋದು ಅಂತ ನೋಡ್ತಾ ಹೋಗ್ತೇವೆ. ಓಕೆನಾ? ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 2 ಕ್ವಶನ್ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಕ್ವಶನ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರಬಹುದು. ಮೊದಲನೇ ಕ್ವಶನ್ನು, ಆಮೇಲೆ ನೀವು ಪಾಸ್ ಮಾಡಿ ಓದಬಹುದು. ಇದು ಎಕ್ಸಾಮ್ ಪೇಪರ್ ಲೀಕ್ಸ್ ಅಥವಾ ಪಬ್ಲಿಕ್ ಎಕ್ಸಾಮಿನೇಷನ್ಗಳಲ್ಲಿ ಏನು ಮಾಲ್ ಪ್ರಾಕ್ಟೀಸ್ ಆಗ್ತಾ ಇದೆ ಅದ್ರ ಬಗ್ಗೆ. ಎರಡನೇ ಕ್ವಶನ್, ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ನೀವು ಹಿಂದೂ ಅನಾಲಿಸಿಸ್ ಆಲ್ರೆಡಿ ಹೇಳಿದ್ದೆ, ಅನ್ ಅಕಾಡೆಮಿ ಇದೆಲ್ಲ ನೋಡ್ತಾ ಇದ್ರೆ ಈ ಒಂದು ವಿಷಯಗಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಅಲ್ಲಿ ಡಿಸ್ಕಸ್ ಆಗಿರುತ್ತೆ. ಇದೆಲ್ಲ ಕಳೆದ 1-2 ವಾರಗಳಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಆಗಿರುತ್ತೆ. ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಆಲ್ರೆಡಿ ಇರುತ್ತೆ. ಸೊ ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನು, ಹಿಂದೂ ಅನಾಲಿಸಿಸನ್ನು ಅನ್ ಅಕಾಡೆಮಿಯಿಂದ ನೋಡಿ. ದಯವಿಟ್ಟು ಇಂಗ್ಲೀಷ್ ಮೇಲೆ ಫೋಕಸ್ ಮಾಡಿ. ನಾನೇನು ಮಾಡ್ತೇನೆ, ಒಂದು ಕ್ವಶನ್ ಪಿಕ್ ಮಾಡಿ ಇಂಗ್ಲೀಷಲ್ಲೇ ನಾನು ಬರಿತಾ ಹೋಗೋದು. ಕನ್ನಡದವರು ಸಹ ಕೇಳಿಸ್ಕೊಳ್ಳಿ, ನಾನು ಇಂಗ್ಲೀಷ್ನಲ್ಲಿ ಬರೆದಿರೋದನ್ನು ನೀವು ಇಂಗ್ಲೀಷ್ನಲ್ಲಿ ಬರಿಬೇಕು, ಇಂಗ್ಲೀಷ್ನಲ್ಲೇ ಬರಿಬೇಕು. ಕನ್ನಡದಲ್ಲಿ ಮತ್ತೆ ಬರಿತಾ ಹೋಗಿ ಅಂತ ಹೇಳಿದರೆ ನಾನು ಬರೆಯೋದಿಲ್ಲ. ಯಾಕಂತಂದರೆ UPSCಯಲ್ಲಿ ಕನ್ನಡ ಮಾಧ್ಯಮದವರಿಗೆ ತುಂಬ ಸಮಸ್ಯೆ ಬರೋದೇ ಈ ರೀತಿಯಾದಂತಹ ಕೆಲವು ಮೆಥಡ್ಗಳಿಂದ. ಯಾವಾಗಲೂ ಕನ್ನಡವನ್ನೇ ನಂಬ್ಕೊಂಡಿರೋದ್ರಿಂದ ಕ್ವಶನ್ಗಳು ಅರ್ಥ ಆಗೋದಿಲ್ಲ. ನಾನು ಬರೀಬೇಕಾದ್ರೆ ಇಂಗ್ಲೀಷ್ ಬರಿತೇನೆ, ನೀವು ಇಂಗ್ಲೀಷ್ನಲ್ಲಿ ಬರ್ಕೊಳ್ಳಿ. ಬರಿತಾನೆ ನಾನು ಕನ್ನಡದಲ್ಲೂ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಕ್ವಶನ್ ನೋಡಿದಾಗಲೂ ಮುಂದೆ ಎಕ್ಸಾಮ್ನಲ್ಲಿ ಅದನ್ನು ಡೈರೆಕ್ಟಾಗಿ ಮೈಂಡಲ್ಲೇ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ನಿಮಗೆ ಬರಬೇಕು. ಹಾಗೆ ಬರಬೇಕು ಅಂತಂದರೆ ಇಂಗ್ಲೀಷ್ ಗೊತ್ತಿರಬೇಕು. ಕನ್ನಡವನ್ನೇ ನೋಡೋದ್ರಿಂದ ಟ್ರಾನ್ಸ್ಲೇಷನ್ ಕೆಪಾಸಿಟಿ ಬೆಳೆಯೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಯಾವಾಗಲೂ ಕನ್ನಡ ಓದ್ತಾ ಇರೋರಿಗೆ ಇಂಗ್ಲೀಷ್ ಓದಿನೇ ಗೊತ್ತಿರೋದಿಲ್ಲ. ಇಲ್ಲಿ ನೋಡಿ, ಸ್ಟ್ರಿಂಜೆಂಟ್ ಅಂತ ಬಂತು, ಡಿಟರ್ ಅಂತ ಬಂತು ಅಲ್ವಾ? ಈ ರೀತಿಯಾದ ಶಬ್ದಗಳನ್ನು ನೋಡಿದಾಗ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು. ಕನ್ನಡವನ್ನೇ ಓದ್ತಾ ಇದ್ರೆ ಈ ಶಬ್ದಗಳನ್ನು ನೋಡಲಿಕ್ಕೆ ಹೋಗೋದಿಲ್ಲ ನೀವು. ಆಮೇಲೆ ಎಕ್ಸಾಮ್ನಲ್ಲಿ ಒಂದೇ ಸಾರಿ ಶಬ್ದಗಳು ಬರುತ್ತೆ, ಹೊಸ ಹೊಸ ವೊಕ್ಯಾಬ್ಲರಿ ಬಿಲ್ಡ್ ಆಗಿರೋದಿಲ್ಲ. ಅವಾಗೇನಾಗುತ್ತೆ, ಅರ್ಥ ಆಗೋದಿಲ್ಲ, ಕ್ವಶನ್ನೇ ಅರ್ಥ ಆಗೋದಿಲ್ಲ. ಕ್ವಶನ್ ಅರ್ಥ ಆಗದೆ ಇರೋರು ಹೇಗೆ ಆನ್ಸರ್ ಬರಿತೀರಿ? ಸೊ ಅದು ಪ್ರಶ್ನೆ. ಹಾಗಾಗಿ ನಾನು ಇಂಗ್ಲೀಷ್ನಲ್ಲಿ ಬರೀತೇನೆ, ನೀವು ಇಂಗ್ಲೀಷ್ನಲ್ಲಿ ಬರ್ಕೊಳ್ಳಿ. ಬರ್ಕೊಂಡು ಆದಮೇಲೆ ಕನ್ನಡದಲ್ಲಿ ಹೇಗಿರಬಹುದು ನೀವೇ ಥಿಂಕ್ ಮಾಡ್ತಾ ಹೋಗ್ತೀರಿ. 1 ವಾರ 2 ವಾರದ ನಂತರ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇಂಗ್ಲೀಷ್ನಲ್ಲಿ ಕೊಡಿ ಪ್ರತಿಯೊಂದನ್ನು, ಅಥವಾ
ಅಥವಾ ಕನ್ನಡದಲ್ಲೇ ಕೊಡಿ. ಈ ಥರ ನಾವು ಮಿಕ್ಸ್ ಮಾಡ್ತಾ ಹೋಗ್ತೇವೆ, ಒಂದರಲ್ಲಿ ಹಾಗೆ ಇಡೋದಿಲ್ಲ. ಕನ್ನಡ ಎಕ್ಸ್ಪ್ಲನೇಷನ್ ಇರುತ್ತೆ, ಇಂಗ್ಲೀಷ್ನಲ್ಲೂ ನಾನು ಬರಿತಾ ಹೋಗ್ತೇನೆ. ಗೊತ್ತಾಗ್ತಾ ಇದೆಯಾ? ಸೊ ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಳೇಬೇಕು. ಅದು ಎಲ್ರಿಗೂ ನಾನು ಕೇಳ್ಕೊಳ್ತಾ ಇರೋದು ಮೊದಲಿಂದಾನು. ಯಾಕಂದರೆ ಬಹಳ ಜನರ ಆನ್ಸರ್ ಶೀಟ್ ಇರಬಹುದು, ರೈಟಿಂಗ್ ಸ್ಕಿಲ್ ಇರಬಹುದು, ಅದನ್ನು ನೋಡಿದಾಗ ಪದೇ ಪದೇ ಹೇಳಬೇಕು ಅಂತ ಅನಿಸುತ್ತೆ. ಸೊ ಕ್ವಶನ್ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್, ವೈಲ್ ಸ್ಟ್ರಿಂಜೆಂಟ್ ಪೀನಲ್ measures are necessary to deter organized malpractice in public examinations, they address the symptoms rather than the disease, critically analyze the structural and administrative reforms needed to restore public trust in national testing agencies. ಪಾಸ್ ಮಾಡಿ ಓದಿ ನೋಡೋಣ ನೀವೇ ಒಂದ್ಸಾರಿ, ಎಷ್ಟು ಅರ್ಥ ಆಗುತ್ತೆ ನೋಡಿ, ಚೆಕ್ ಮಾಡಿ, ಪಾಸ್ ಮಾಡಿ ಓದಿ. ಓದಿದ್ರಾ? ಕ್ವಶನ್ ಅರ್ಥ ಆಗ್ತಾ ಇದೆಯಾ? ಅದು ಮುಖ್ಯ. ಮೊದಲನೇದು, ಸ್ಟ್ರಿಂಜೆಂಟ್ ಪೀನಲ್ ಮೆಷರ್ ಅಂತಂದ್ರೆ, ಸ್ಟ್ರಿಂಜೆಂಟ್ ಅಂತಂದ್ರೆ ಕಠಿಣವಾಗಿರೋದು, ತುಂಬಾ ಕಟ್ಟುನಿಟ್ಟಾದಂತಹ. ಪೀನಲ್ ಮೆಷರ್ ಅಂತಂದ್ರೆ ಈಗ ದಂಡನಾತ್ಮಕ ಕ್ರಮಗಳು ಅಂತ ಹೇಳ್ಬಹುದು, ಅಥವಾ ಪನಿಷ್ಮೆಂಟ್ ಅಂತ ಹೇಳ್ಬಹುದು. ಅದೆಲ್ಲ ನೆಸೆಸರಿ, ಹೌದು. ಯಾವುದಕ್ಕೆ ಅಂತಂದ್ರೆ, ಟು ಡಿಟರ್ ಆರ್ಗನೈಸ್ಡ್ ಮಾಲ್ ಪ್ರಾಕ್ಟೀಸ್ ಇನ್ ಪಬ್ಲಿಕ್ ಎಕ್ಸಾಮಿನೇಷನ್ಸ್. ಈಗ ನೀಟ್ ಪರೀಕ್ಷೆ ಅದರ ಬಗ್ಗೆ ಆಗಿರುವಂಥ ಘಟನೆಗಳೆಲ್ಲ ನಿಮಗೆ ಗೊತ್ತಿದೆ. ಪಬ್ಲಿಕ್ ಎಕ್ಸಾಮಿನೇಷನ್ಗಳಲ್ಲಿ ಇಂಥ ಮಾಲ್ ಪ್ರಾಕ್ಟೀಸ್ಗಳು ನಡೀತಾ ಇದೆ. ಆ ಮಾಲ್ ಪ್ರಾಕ್ಟೀಸ್ಗಳನ್ನು ತಡಿಲಿಕ್ಕೆ ಕಠಿಣ ಕ್ರಮಗಳ ಅವಶ್ಯಕತೆ ಹೌದು, ತುಂಬ ಇದೆ, ನೆಸೆಸರಿ. ದೇ ಅಡ್ರೆಸ್ ದಿ ಸಿಂಪ್ಟಮ್ಸ್ ರ್ಯಾದರ್ ದೆನ್ ದಿ ಡಿಸೀಸ್. ಆದರೆ ಇಂತಹ ಕ್ರಮಗಳು ಸಿಂಪ್ಟಮ್ಸ್, ಒಂದು ರೋಗ ಬಂದಿದೆ ಅಂತಂದ್ರೆ ಆ ರೋಗದ ಕೆಲವು ಲಕ್ಷಣಗಳಿರುತ್ತೆ ಅಲ್ವಾ? ಈ ಕ್ರಮಗಳು ಹೇಗಿದೆ ಅಂತಂದ್ರೆ, ಸರ್ಕಾರ ಕೈಗೊಳ್ಳೋ ಕ್ರಮಗಳು ಸಿಂಪ್ಟಮ್ಸ್ ಅನ್ನ ಗುಣಪಡಿಸ್ತಾ ಇದೆ ಹೊರತು ರೋಗವನ್ನ ನಿರ್ಮೂಲನೆ ಮಾಡ್ತಾ ಇಲ್ಲ. ಅಂದ್ರೆ ಏನಾಗ್ತಾ ಇದೆ, ಈಗ ಒಂದು ಜ್ವರ ಬಂದಿದೆ, ಮಲೇರಿಯಾದಂತಹ ಕೆಲವು ರೋಗಗಳಲ್ಲಿ ಜ್ವರ ಬಂದಾಗ ಪ್ಯಾರಾಸಿಟಮಾಲ್ ತಗೊಂಡ್ರೆ ಜ್ವರ ಕಡಿಮೆ ಆಗುತ್ತೆ, ಆದರೆ ಮೂಲ ರೋಗ ಹಾಗೆ ಉಳಿಯುತ್ತೆ ಅಲ್ವಾ? ಸಿಂಪ್ಟಮ್ಸ್ ಕಡಿಮೆ ಆದ ಮಾತ್ರಕ್ಕೆ ರೋಗ ನಿರ್ಮೂಲನೆ ಆಗಿದೆ ಅಂತಲ್ಲ, ರೋಗ ಒಳಗಡೆ ಹಾಗೆ ಇರಬಹುದು ಗೊತ್ತಾಗದೇನೆ. ಇಲ್ಲಿ ಹೇಳ್ತಾ ಇರೋದೇನು, ಕಠಿಣ ಕ್ರಮಗಳಿಂದ ಸರ್ಕಾರ ಏನು ಕ್ರಮ ಕೈಗೊಳ್ತಾ ಇದೆ, ಹೌದು, ಆ ಕಠಿಣ ಕ್ರಮಗಳು ಬೇಕು. ಸ್ಟ್ರಿಂಜೆಂಟ್ ಪೀನಲ್ ಮೆಜರ್ಸ್ ಆರ್ ನೆಸೆಸರಿ, ಬೇಕು ಅದು. ಆದರೆ ಅವುಗಳಿಂದ ಏನಾಗ್ತಾ ಇದೆ, ಸಿಂಪ್ಟಮ್ಸ್ ಸರಿ ಆಗ್ತಾ ಇದೆ, ಅಥವಾ ಸಿಂಪ್ಟಮ್ಸ್ ಅನ್ನ ನಾವು ಅಡ್ರೆಸ್ ಮಾಡ್ತಾ ಇದ್ದೇವೆ, ಡಿಸೀಸ್ ಅನ್ನ ನಾವು ರಿಮೂವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಸ್ಟೇಟ್ಮೆಂಟ್. ಕ್ರಿಟಿಕಲಿ ಅನಲೈಸ್ ದಿ ಸ್ಟ್ರಕ್ಚರಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ಸ್ಟ್ರಕ್ಚರಲ್ ಆಗಿ ಏನಾಗಬೇಕು, ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಏನಾಗಬೇಕು, ಯಾವ್ಯಾವ ರಿಫಾರ್ಮ್ಗಳಾಗಬೇಕು, ಯಾವುದಕ್ಕೋಸ್ಕರ ಅಂತಂದ್ರೆ ನೀಡೆಡ್ ಟು ರಿಸ್ಟೋರ್ ಪಬ್ಲಿಕ್ ಟ್ರಸ್ಟ್ ಇನ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸೀಸ್. ಟೆಸ್ಟಿಂಗ್ ಏಜೆನ್ಸಿಗಳಿರುತ್ತೆ, NTA, ಬೇರೆ ಬೇರೆದು ಇರಬಹುದು. ನೀವು ಇಲ್ಲಿ ನೀಟ್ ಅಂತ ಮಾತ್ರ ಕನ್ಸಿಡರ್ ಮಾಡೋದಲ್ಲ, ಒಂದು ಎಕ್ಸಾಮಿನೇಷನ್ ಅಥಾರಿಟಿ, ಒಂದು ಸಿಸ್ಟಮ್, ಆ ಲೆವೆಲಲ್ಲಿ ನೀವು ಇದನ್ನು ಥಿಂಕ್ ಮಾಡಬೇಕು. ಓಕೆನಾ? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇರಬಹುದು, ಯಾವುದೇ ಒಂದು ಸಂಸ್ಥೆ ಇರಬಹುದು, ಸರ್ಕಾರದ ಸಂಸ್ಥೆ ಇರಬಹುದು. ಆ ಸಂಸ್ಥೆಯ ಮೇಲೆ ಜನರ ನಂಬಿಕೆಯನ್ನು ಹೇಗೆ ರಿಸ್ಟೋರ್ ಮಾಡೋದು. ಈಗ ನಮಗೆಲ್ಲ ತುಂಬ ವಿಡಿಯೋಗಳನ್ನು ನೋಡಿರ್ತೇವೆ, ಈ ಸಿಸ್ಟಮ್ ಇರೋದೇ ಹೀಗೆ, ಇಲ್ಲಿ ಹಾನೆಸ್ಟ್ ಆಗಿದ್ದರೆ ಬೆಲೆ ಇಲ್ಲ, ಅಥವಾ ಪೇಪರ್ ಲೀಕ್ಸ್ಗಳಾಗ್ತಾ ಇರುತ್ತೆ, ಚೆನ್ನಾಗಿ ಓದೋರಿಗೆ ಅವಕಾಶನೇ ಇಲ್ಲ. ಸೊ ಈ ರೀತಿಯಾಗಿ ಪಬ್ಲಿಕ್ ಟ್ರಸ್ಟ್ ಕಡಿಮೆ ಆಗ್ತಾ ಇದೆ. ಆ ಪಬ್ಲಿಕ್ ಟ್ರಸ್ಟನ್ನು ಹೇಗೆ ರೀಸ್ಟೋರ್ ಮಾಡೋದು ಈಗ ಅಲ್ವಾ? ಅದಕ್ಕೋಸ್ಕರ ಯಾವ್ಯಾವ ಸ್ಟ್ರಕ್ಚರಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಗಳು ಈಗ ಅವಶ್ಯಕವಾಗಿದೆ ಅನ್ನೋದು ಪ್ರಶ್ನೆ. ಇವಾಗ ತುಂಬ ಸಾರಿ ಏನಾಗುತ್ತೆ, UPSC ಕ್ವಶನ್ ಅಂತ ಕೆಲವರು ಓದ್ತಾ ಇರ್ತಾರೆ, ಸಿಂಪಲ್ ಆಗಿ ನೀಟ್ ಎಕ್ಸಾಮಿನಿಂದ ಏನೇನಾಯಿತು, ಸೊ ಆ ರೀತಿ ಕ್ವಶನ್ಗಳಲ್ಲ UPSC ಕೇಳೋದು. ದಯವಿಟ್ಟು ನೀವು PYQ ನೋಡಿ ಬೇಕಿದ್ರೆ. UPSC ಸ್ಪೆಸಿಫಿಕ್ ಆಗಿ ಕೇಳೋದಕ್ಕಿಂತ ಬ್ರಾಡಾಗಿ ಕೇಳುತ್ತೆ, ನಿಮಗೆ ಹೆಚ್ಚು ಪಾಯಿಂಟ್ಗಳನ್ನು ಬರಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆ್ಯಕ್ಚುಲಿ ಕ್ವಶನ್ ಅದನ್ನು ನಾವು ಓದಿರಬೇಕು. ನಮ್ಮ ಹತ್ರ ಪಾಯಿಂಟ್ಸ್ಗಳಿದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡಬಹುದು. ಮೊದಲನೇ ಕ್ವಶನ್ ಇದು, ಎರಡನೇ ಕ್ವಶನ್ ಆಮೇಲೆ ಡಿಸ್ಕಸ್ ಮಾಡ್ತೇನೆ. ಸೊ ಮೊದಲನೇ ಕ್ವಶನ್ ಮೇಲೆ ಫೋಕಸ್ ಮಾಡೋಣ. ಈಗ ಕ್ವಶನ್ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಏನು, ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅಕ್ರಮಗಳು ನಡೀತಾ ಇದೆ, ಅಕ್ರಮಗಳನ್ನು ತಡಿಲಿಕ್ಕೆ
ಕಠಿಣ ಕ್ರಮಗಳ ಬೇಕೇ ಬೇಕು ಅಲ್ವಾ? ಕಠಿಣ ಕ್ರಮಗಳನ್ನು ನಾವು ಕೈಗೊಳ್ಳಲೇಬೇಕು. ಆದರೆ ಈ ಕಠಿಣ ಕ್ರಮಗಳಿಂದ, ಸ್ಟ್ರಿಂಜೆಂಟ್ ಪೀನಲ್ ಮೆಜರ್ಸ್ಗಳಿಂದ ಸಿಂಪ್ಟಮ್ಸನ್ನು ಮಾತ್ರ ಅಡ್ರೆಸ್ ಮಾಡ್ತಾ ಇದ್ದೇವೆ. ಡಿಸೀಸ್ ಹಾಗೆ ಉಳಿತಾ ಇದೆ. ಡಿಸೀಸ್ ಇನ್ನೂ ಏನು ಮುಂದುವರಿತಾನೆ ಇದೆ ಅಲ್ವಾ? ಇದು ಸ್ಟೇಟ್ಮೆಂಟು. ಹಾಗಾಗಿ ಇದನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಬೇಕು, ಕ್ರಿಟಿಕಲಿ ಅನಲೈಸ್ ಮಾಡಬೇಕು. ಸೊ ಇನ್ನೂ ನೀವು ಒಂದು ವೇಳೆ ಈ ವಿಚಾರದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಕರೆಂಟ್ ಅಫೇರ್ಸ್ ನೋಡುವ ಅವಶ್ಯಕತೆ ಇದೆ. ನೀಟ್ ಯು ಜಿಯಲ್ಲಿ ಏನಾಯಿತು, ಪೇಪರ್ ಲೀಕ್ ಆಗಿದ್ರ ಬಗ್ಗೆ ಎಷ್ಟು ಪ್ರೊಟೆಸ್ಟ್ ಆಯಿತು ಜಂತರ್ ಮಂತರ್ನಲ್ಲಿ, ಆಮೇಲೆ ಸರ್ಕಾರ ಏನು ಕ್ರಮವನ್ನು ಕೈಗೊಳ್ತು. 2024ರಲ್ಲಿ ಒಂದು ಕಾಯ್ದೆ ಬಂದಿತ್ತು, ಅದು ಯಾವುದು, ಮತ್ತು ರೀಸೆಂಟಾಗಿ ಅಮೆಂಡ್ಮೆಂಟ್ ಮಾಡಿದ್ರು ಆ ಕಾಯ್ದೆಗೆ. ಸೊ ಇದೆಲ್ಲ ಕರೆಂಟ್ ಅಫೇರ್ಸ್ನಲ್ಲಿ ಆ ವಿಡಿಯೋಗಳಲ್ಲಿ ನೀವು ನೋಡಲೇಬೇಕಾಗಿರೋದು. ಇತ್ತೀಚಿನ ಒಂದು ಅಮೆಂಡ್ಮೆಂಟಲ್ಲಿ 10 ಇಯರ್ಸ್ ಜೈಲು ಮತ್ತು 10 crore rupees ಫೈನು ಅಲ್ವಾ, 10 ಕೋಟಿ ದಂಡ, ಅಲ್ಲಿ ತನಕನೂ 10 ವರ್ಷದ ಜೈಲು. ಸೊ ಆ ಥರ ಈಗ ಆ ಒಂದು ಅಮೆಂಡ್ಮೆಂಟ್ ಮಾಡಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಸೊ ಇಲ್ಲಿ ಜೈಲು ಶಿಕ್ಷೆ ಕೊಡೋದು ಅಥವಾ ಈ ದಂಡಗಳಿಂದ ಬೇರು ಸಹಿತ ಈ ಸಮಸ್ಯೆ ನಿರ್ಮೂಲನೆ ಆಗ್ತಾ ಇಲ್ಲ. ಹಾಗಾಗಿ ಜನರ ನಂಬಿಕೆಯನ್ನು ಮತ್ತೆ ಮರುಸ್ಥಾಪಿಸಬೇಕು, ರಿಸ್ಟೋರ್ ಮಾಡಬೇಕು ಅಂತಂದರೆ ಸ್ಟ್ರಕ್ಚರಲ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಗಳು ಬೇಕೇ ಬೇಕು ಅನ್ನೋದು ಪ್ರಶ್ನೆಯ ಬ್ಯಾಕ್ಗ್ರೌಂಡ್. ಸೊ ಇದಕ್ಕಿಂತ ಮೊದಲು, ಬರೆಯೋಕ್ಕಿಂತ ಮೊದಲು ನಿಮಗೇನು ಗೊತ್ತಿರಬೇಕು, ಸಿಂಪ್ಟಮ್ಸು ಮತ್ತು ಡಿಸೀಸು ಎರಡರ ನಡುವಿನ ಡಿಫ್ರೆನ್ಸ್ ಗೊತ್ತಿರಲೇಬೇಕು. ಸಿಂಪ್ಟಮ್ಸ್ ವರ್ಸಸ್ ಡಿಸೀಸ್, ಎರಡರ ಒಂದು ಅರ್ಥ ಗೊತ್ತಿದ್ರೆ ಮಾತ್ರ ಬರಲಿಕ್ಕಾಗೋದು. ಸಿಂಪ್ಟಮ್ಸ್ ಅಂತಂದರೆ ಅದು ಹೇಗೆ ಕ್ವಶನ್ ಪೇಪರ್ ಲೀಕ್ ಆಗೋದು, ನೆಟ್ವರ್ಕ್ ಬಿಲ್ಡ್ ಆಗಿರುತ್ತೆ ಬೇರೆ ಕ್ರಿಮಿನಲ್ಸ್ದು, ಚೀಟಿಂಗ್ ಆಗೋದು ಅಲ್ವಾ. ಸಿಂಪ್ಟಮ್ಸ್ ಮೀನ್ಸ್ ಔಟ್ವರ್ಡ್ ಮ್ಯಾನಿಫೆಸ್ಟೇಷನ್ ಆಫ್ ಎ ಪ್ರಾಬ್ಲಮ್, ಮ್ಯಾನಿಫೆಸ್ಟೇಷನ್ ಆಫ್ ಅ ಪ್ರಾಬ್ಲಮ್. ಅದೇ ಡಿಸೀಸ್ ಅಂತಂದ್ರೆ ಏನು, ಡೀಪ್ ಇನ್ಸ್ಟಿಟ್ಯೂಷನಲ್ ವಲ್ನರಬಿಲಿಟಿ, ಡೀಪ್ ಇನ್ಸ್ಟಿಟ್ಯೂಷನಲ್ ವಲ್ನರಬಿಲಿಟೀಸ್ ವಿತಿನ್ ಇಲ್ಲಿ ಟೆಸ್ಟಿಂಗ್ ಇಕೋಸಿಸ್ಟಮ್, ವಿತಿನ್ ದಿ ಟೆಸ್ಟಿಂಗ್ ಇಕೋಸಿಸ್ಟಮ್, ವಿತಿನ್ ದಿ ಟೆಸ್ಟಿಂಗ್ ಇಕೋಸಿಸ್ಟಮ್ ಅಂದರೆ ಹೊರಗಡೆ ಔಟ್ಸೋರ್ಸ್ ಮಾಡಿರ್ತಾರೆ, ಪ್ರೈವೇಟ್ ವೆಂಡರ್ಸ್ಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ, ಡೇಟಾ ಎನ್ಕ್ರಿಪ್ಷನ್ ಸರಿಯಾಗಿ ಆಗಿರೋದಿಲ್ಲ, ಮತ್ತು ಲೀಗಲ್ ಆಟೋನಮಿ ಇರೋದಿಲ್ಲ. ಸೊ ಈ ರೀತಿ ಇನ್ಸ್ಟಿಟ್ಯೂಷನ್ ಲೆವೆಲಲ್ಲಿ ಏನು ಸಮಸ್ಯೆಗಳಿದೆ, ವಲ್ನರಬಿಲಿಟೀಸ್ ಇದೆ, ಅದು ಡಿಸೀಸ್. ಸಿಂಪ್ಟಮ್ಸ್ ಅಂತಂದರೆ ಒಂದು ಪ್ರಾಬ್ಲಮಿನ ಒಂದು ನಮಗೇನು ಗೊತ್ತಾಗ್ತಾ ಇದೆ, ಹೊರಗಡೆ ಚೀಟಿಂಗ್ ಆಗ್ತಾ ಇದೆ, ಲೀಕ್ ಆಗ್ತಾ ಇದೆ, ಅದು ಸಿಂಪ್ಟಮ್ಸ್. ಆ್ಯಕ್ಚುಲಿ ಒಳಗಡೆ ಡಿಸೀಸ್ ದೊಡ್ಡದಿದೆ. ಅದು ಎರಡರ ನಡುವಿನ ಡಿಫ್ರೆನ್ಸ್ ಮೊದಲು ಗೊತ್ತಿರಬೇಕು. ಮತ್ತು ಎನ್ ಟಿ ಎಯಿಂದನೇ ನ್ಯೂಸ್ ಈಗ ಕ್ರಿಯೇಟ್ ಆಗ್ತಾ ಇರೋದು. ಅದು 2017ರಲ್ಲಿ ಕ್ರಿಯೇಟ್ ಆಯಿತು. ಅದು ಆಟೋನಾಮಸ್ಸು, ಇದೆಲ್ಲ ಕರೆಂಟ್ ಅಫೇರ್ಸ್ನಲ್ಲಿ ಬರೋದು ಅಲ್ವಾ. ಇದು ನೀಟು, JEE ಈ ಥರ ತುಂಬ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡುತ್ತೆ. ಸೊ ಅದು ಒಂದು ಪಾಯಿಂಟ್, NTA ಬಗ್ಗೆ ಗೊತ್ತಿರಬೇಕು. ಮತ್ತು ಇನ್ನೊಂದು ಡಾಕ್ಟರ್ ಕೆ ರಾಧಾಕೃಷ್ಣನ್ ಕಮಿಟಿ, ಕೆ ರಾಧಾಕೃಷ್ಣನ್ ಕಮಿಟಿ ಇದೇನು ಒಂದು ಎಕ್ಸ್ಪರ್ಟ್ ಕಮಿಟಿ ಗೌರ್ಮೆಂಟ್ ಫಾರ್ಮ್ ಮಾಡಿರೋದು. ಸೊ ಮೊದಲೆಲ್ಲ ಈ ಥರ ಸಿಚುವೇಶನ್ ಬಂದಿತ್ತಲ್ವ, ಆವಾಗ ಗೌರ್ಮೆಂಟ್ ಫಾರ್ಮ್ ಮಾಡಿದೆ. NTA ಹೇಗೆ ನಾವು ಸರಿಯಾಗಿ ಸರಿಪಡಿಸೋದು, ಮತ್ತು ಹೇಗೆ ಡಿಜಿಟೈಸೇಷನ್ ಇನ್ವಾಲ್ವ್ ಮಾಡೋದು, ಇದರಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದು, ಔಟ್ಸೋರ್ಸಿಂಗ್ ಡಿಪೆಂಡೆನ್ಸಿನ ಹೇಗೆ ಕಡಿಮೆ ಮಾಡೋದು ಅನ್ನೋದೆಲ್ಲ ಆ ಕಮಿಟಿಯಲ್ಲಿ ತುಂಬ ಅದರ ರೆಕಮೆಂಡೇಶನ್ಸ್ ಇದೆ. ಸೊ ಆ ಕಮಿಟಿ ನೆನಪಿರಬೇಕು, ನಾವು ಮುಂದೆ ಯೂಸ್ ಮಾಡ್ಕೊಳ್ತೇವೆ. ಸೊ ಇದು ಬ್ಯಾಕ್ಗ್ರೌಂಡಲ್ಲಿ ಇಷ್ಟು ಗೊತ್ತಿದ್ರೆ ಓಕೆ, ಕ್ವಶನ್ ಅರ್ಥ ಆಗತ್ತೆ. ಅರ್ಥ ಆದಮೇಲೆ ನೋಡಿ, ಸ್ಟೇಟ್ಮೆಂಟು ಕೊಟ್ಟರು, ಆಮೇಲೆ ಕ್ರಿಟಿಕಲಿ ಅನಲೈಸ್ ಅಂತಿದೆ, ಡೈರೆಕ್ಟಿವ್ ವರ್ಡ್ ಅಂತ ಕರಿತೇವೆ. ಕ್ರಿಟಿಕಲಿ ಅನಲೈಸ್ ಅಂತಂದರೆ ಎರಡೂ ಸೈಡನ್ನು ಅಲ್ವಾ, ಎರಡೂ ಸೈಡನ್ನು ನೀವು ಸರಿಯಾಗಿ ವಿಶ್ಲೇಷಿಸಬೇಕು. ಹೌದು, ಪೀನಲ್ ಮೆಜರ್ಸ್ಗಳು ನೆಸೆಸರಿ, ಅದರ ಜೊತೆ ರಿಫಾರ್ಮ್ಗಳು ಬೇಕು.
ಅಲ್ವಾ? ಫಸ್ಟ್ ನಾವು ಅಕ್ನಾಲೆಜ್ ಮಾಡಬೇಕು ಅಲ್ವಾ? ಅಕ್ನಾಲೆಜ್ ಅಂತಂದರೆ ಈಗ ಕಠಿಣ ಕ್ರಮಗಳು ಯಾಕೆ ಅವಶ್ಯಕ ಅಥವಾ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಡಿಟರೆನ್ಸ್ ಅನ್ನೋದು ಯಾಕೆ ಬೇಕು ಅಂತ ನಾವು ಫಸ್ಟಿಗೆ ಸ್ಟಾರ್ಟ್ ಮಾಡೋದು. ಆದರೆ ನೆಕ್ಸ್ಟ್ ನಾವು ಫೋಕಸ್ ಮಾಡೋದು ಯಾವುದ್ರ ಮೇಲೆ? ಬರೀ ಅಂತಹ ಕ್ರಮಗಳು ಸಾಕಾಗೋದಿಲ್ಲ. ಆ್ಯಕ್ಚುವಲ್ ರೂಟ್ ಕಾಸು ಮತ್ತು ಏನು ರಿಫಾರ್ಮು ಇದ್ರ ಮೇಲೆ ಫೋಕಸ್ ಮಾಡಬೇಕಾಗತ್ತೆ. ಸೊ ಹೋಲ್ ಡಿಮ್ಯಾಂಡ್ ಗೊತ್ತಾಗ್ತಾ ಇದೆ ಅಲ್ವಾ? ಕ್ರಿಮಿನಲ್ಸ್ಗಳನ್ನು ಪನಿಷ್ ಮಾಡೋದು ಒಂದು ಹಂತ ಅಷ್ಟೇ, ಆದರೆ ಅದ್ರ ಬಿಯಾಂಡ್ ನಾವು ಥಿಂಕ್ ಮಾಡಬೇಕಾಗತ್ತೆ. ಮತ್ತು ಕೆಲವ್ರು ಏನು ಮಾಡ್ತಾರೆ, ಕ್ವಶನ್ ನೋಡಿದ ತಕ್ಷಣ ಜನರಿಕ್ ಆನ್ಸರ್ ಬರೆಯೋದು. ಜನರಿಕ್ ಆನ್ಸರ್ ಅಂತಂದರೆ ಈಗ ಪೇಜ್ ತುಂಬಿಸ್ಲಿಕ್ಕೆ ಅಂತ ಡಿಗ್ರಿಲೆಲ್ಲ ಬರೀತಾರಲ್ವ, ಆ ರೀತಿ ಹಿಸ್ಟೋರಿಕಲ್ ಡೀಟೇಲ್ಸು. ಮೊದಲು ಈ ಪೇಪರ್ ಲೀಕ್ ಆಗಿತ್ತು, ಮತ್ತು ಪಾಲಿಟಿಕ್ಸ್ ಇರುತ್ತೆ ಇದರಲ್ಲಿ, ರಾಜಕಾರಣಿಗಳ ಒಂದು ಬೇರೆ ಬೇರೆ ಕೈವಾಡ ಇದೆ, ಮತ್ತು ಎಮೋಷ್ನಲ್ ಸ್ಟೇಟ್ಮೆಂಟ್ಗಳು, ಚೀಟಿಂಗ್ ಇಸ್ ಬ್ಯಾಡ್ ಫಾರ್ ಪುವರ್ ಸ್ಟೂಡೆಂಟ್ಸು, ಇದೆಲ್ಲ ಗೊತ್ತಿರೋದೇ ಎಲ್ರಿಗೂ. ಇದನ್ನು ನೀವು ಬರಿತೀರಿ ಅಂತಂದರೆ UPSC ಬೇಕಾಗಿಲ್ಲ. ನೀವು ಪ್ರಬಂಧ ಪರೀಕ್ಷೆ ಇರುತ್ತೆ ಬೇರೆ ಬೇರೆ ಸಾಮಾಜಿಕವಾಗಿ ನಡೀತಾ ಇರುತ್ತೆ, ಅಥವಾ KPSC ಅಂತಹ ಎಕ್ಸಾಮ್ಗಳಲ್ಲಿ ಅದನ್ನು ಬರೆಯಿದ್ರೆ ಮಾರ್ಕ್ಸ್ ಕೊಡ್ಬೋದು, ನನಗೆ ಗೊತ್ತಿಲ್ಲ. ಇಲ್ಲಿ UPSCಯಲ್ಲಿ ನಿಮ್ಮ ಪಾಯಿಂಟ್ಸ್ಗಳು ಸ್ವಲ್ಪ ಹೆಚ್ಚು ಸ್ಪೆಸಿಫಿಕ್ ಆಗಿರಬೇಕು, ಜನರಿಕ್ ಆಗಿರಬಾರ್ದು. ಎಮೋಷ್ನಲ್ ಆಗಿ ಏನೇನೋ ಬರಿತಾ ಇರೋದು, ಡೇಟಾ ಕಮಿಟಿ ಇಲ್ಲದೆ ಬರಲಿಕ್ಕೆ ಹೋದರೆ ಅದು ಮಾರ್ಕ್ಸ್ ಬರೋದಿಲ್ಲ ಅದಕ್ಕೆ. ಮತ್ತು ಸ್ಟ್ರಕ್ಚರಲ್ ಚೇಂಜಸ್ ಏನು ಹೇಳ್ದೇನೆ, ಅಥವಾ ಅದಾದ ತಕ್ಷಣ ಕಮಿಟಿ ಇರಬಹುದು, ಅಥವಾ ಈಗ ರೀಸೆಂಟಾಗಿ ನಂದನ್ ನಿಲೇಕಣಿ ಟಾಸ್ಕ್ ಫೋರ್ಸ್ ಇರುತ್ತೆ ಅಲ್ವಾ, ಅದನ್ನು ಸಹ ನೀವು ಮೆನ್ಷನ್ ಮಾಡಬಹುದು, ಗೌರ್ಮೆಂಟ್ ಈ ಥರ ಮಾಡ್ತಾ ಇದೆ ಅಂತ. ಮತ್ತು ನೀವು ಅಡ್ಮಿನಿಸ್ಟ್ರೇಟರ್ ಆಗ್ಲಿಕ್ಕೆ ಹೊರಟಿರೋರು, ಅದು ನೆನಪಿರಲಿ, ಆ ಲೆವೆಲಿನೇ ಆ ರೀತಿ ನೀವು ಥಿಂಕ್ ಮಾಡಬೇಕಾಗತ್ತೆ. ಈಗ ಸ್ಟೂಡೆಂಟ್ ಆಗಿ ನನಗೆ ಬಹಳ ಕಷ್ಟ ಆಯಿತು ಇಂಥ ಎಕ್ಸಾಮ್ಗಳ ಲೀಕಿಂದ. ಹೌದು, ಇಂಡಿವಿಜುವಲಿ ನಿಮಗೆ ಕಷ್ಟ ಆಗಿರಬಹುದು, ಅಥವಾ ನಮ್ಮ ಸಿಸ್ಟಮ್ನ ಮೇಲೆ ನಂಬಿಕೆ ಇಲ್ಲದೆ ಇರಬಹುದು. ಆ ರೀತಿಯಾಗಿ ಅದನ್ನೆಲ್ಲ ಇಲ್ಲಿ ಬರಲಿಕ್ಕೆ ಹೋದರೆ ಮಾರ್ಕ್ಸ್ ಬರೋದಿಲ್ಲ. ಇಲ್ಲಿ ಸ್ಟ್ರಕ್ಚರಲ್ ಥಿಂಕಿಂಗ್ ಬೇಕು, ಕ್ರಿಟಿಕಲ್ ಅನಾಲಿಸಿಸ್ ಬೇಕು. ಹಾಗಾಗಿ ಡೇಟಾ, ರಿಪೋರ್ಟು, ಫ್ಯಾಕ್ಟು, ಕರೆಕ್ಟ್ ಆದ ಪಾಯಿಂಟ್ಸ್, ಅದರ ಆಧಾರದ ಮೇಲೆ ಕ್ವಶನ್ ಬರೀಬೇಕು. ನೋಡಿ, ಇದೆಲ್ಲ ಎಕ್ಸಾಮ್ನಲ್ಲಿ ಇಷ್ಟೆಲ್ಲ ನಾವು ಯೋಚನೆ ಮಾಡ್ಲಿಕ್ಕೆ ಆಗುತ್ತಾ ಅಲ್ಲಿರೋ ಟೈಮ್ ಲಿಮಿಟಲ್ಲಿ ಅಂತ ನೀವು ಕೇಳಬಹುದು. ನೋಡಿ, ಈಗ ನಾವು ಮೊದಲನೇ ಸ್ಟೇಜಲ್ಲಿ ಇದ್ದೇವೆ. ಈಗಲೇ ಎಕ್ಸಾಮ್ ಬಗ್ಗೆ ಯೋಚನೆ ಮಾಡೋದಲ್ಲ, ಹಂತ ಹಂತವಾಗಿ ಆನ್ಸರನ್ನು ಬಿಲ್ಡ್ ಮಾಡ್ಕೋತಾ ಹೋದರೆ ಮುಂದಿನ ವರ್ಷ ಮೇನ್ಸ್ ಬರೆಯೋ ತನಕ ನೀವು ಒಂದು ಲೆವೆಲಿಗೆ ಬಂದಿರ್ತೀರಿ. ಈಗಲೇ 1ನೇ ಕ್ಲಾಸಲ್ಲಿ ಇದ್ದೀರಿ, PhD ಲೆವೆಲಿಂದನ್ನು ನೋಡಿ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಯಾರು ಹೊಣೆ ಅಲ್ವಾ? ನಾವಿರೋದು 1ನೇ ಕ್ಲಾಸಲ್ಲಿ. PhD ಅವರು ಬಂದು ಏನೋ ಒಂದು ಉಪನ್ಯಾಸ ಮಾಡ್ತಾರೆ, ಅದು ನಮ್ಗೆ ಅರ್ಥ ಆಗೋದಿಲ್ಲ. ಆವಾಗ ನಾವು ಹೇಳ್ತೇವೆ, PhD ಯಾವಾಗಪ್ಪ ನಾವು PhD ಮುಗಿಸೋದು ಅಂತ ನೀವು ಕೇಳಿದರೆ, ಮೊದಲು 1ನೇ ಕ್ಲಾಸ್ ಮುಗಿಸ್ಬೇಕು, ಒಂದಾದಮೇಲೆ 1, 2 ಆಗಿ, ಆಮೇಲೆ ಮುಂದೆ ಹೈಯರ್ ಪ್ರೈಮರಿ, ಆಮೇಲೆ ಹೈಸ್ಕೂಲು, ಕಾಲೇಜು, ಡಿಗ್ರಿ, ಮಾಸ್ಟರ್ ಡಿಗ್ರಿ, PhD. ಆ ಒಂದು ಹಂತಕ್ಕೆ ಹೋಗಬೇಕು ಅಂತಂದರೆ ಸರಿಯಾದ ಸ್ಟೆಪ್ ಬೈ ಸ್ಟೆಪ್ ನಾವು ಫಾಲೋ ಮಾಡಬೇಕು. ಸಡನ್ನಾಗಿ ಒಂದು ಟಾಪರ್ ಕಾಪಿ ನೋಡ್ಕೊಂಡ ತಕ್ಷಣ ಇದನ್ನೇ ಕಾಪಿ ಮಾಡ್ತೇನೆ, ನಾ ಇದನ್ನೇ ಬರಿತಾ ಹೋಗ್ತೇನೆ ಅಂದರೆ ಆಗೋದಿಲ್ಲ. ಸೊ ಥಿಂಕಿಂಗ್ ಕೆಪಾಸಿಟಿ ಮೇಲೆ ಮೊದಲು ಫೋಕಸ್ ಮಾಡಿ. ಆ ರೀತಿಯಾಗಿ ನಾವಿಲ್ಲಿ ನೋಡ್ತಾ ಹೋಗ್ತಿದ್ದೇವೆ. ಸೊ ನಾನು ಬರೆಯುವಂಥ ಪಾಯಿಂಟ್ಸ್ಗಳು ಪರ್ಫೆಕ್ಟ್ ಆಗಿರುತ್ತೆ, ಇದೇ ಎಲ್ಲ ಕಡೆ ಬರಿಬೇಕು ಅಂತ ಅಲ್ಲ, ಆದರೆ ಇಲ್ಲಿ ಒಂದು ಡಿಸ್ಕಷನ್ ಆಗ್ತಾ ಇದೆ ಅಷ್ಟೇ. ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಓಕೆನಾ? ಸೊ ಹಾಗಾದರೆ ಏನು ಬರಿಬಹುದು ಇಂಟ್ರೊಡಕ್ಷನ್ನಲ್ಲಿ? ಸ್ಟಾರ್ಟ್ ಮಾಡೋಣ. ಇಂಟ್ರೋ ಇದು. ನಾನು ವರ್ಡ್ ಲಿಮಿಟ್ ಇಟ್ಕೊಂಡಿಲ್ಲ, ಅದು ಗಮನಿಸ್ಕೊಳ್ಳಿ ನೀವು ಮೊದಲು. ಈ ಕ್ವಶನ್ ಇರೋದು 10 ಮಾರ್ಕ್ಸ್ಗೆ ಅಥವಾ 150 ವರ್ಡ್ಸ್ ಅಲ್ವಾ? ಮೇಲ್ಗಡೆ ನೋಡಿ, ಎಸ್, 10 ಮಾರ್ಕ್ಸು 150 ವರ್ಡ್ಸ್ ಅದಕ್ಕಿರೋದು ಕ್ವಶನ್ನು. ಆದರೆ ನಾನಿಲ್ಲಿ ವರ್ಡ್ ಲಿಮಿಟನ್ನು ಫಾಲೋ ಮಾಡ್ತಾ ಇಲ್ಲ. ಯಾಕಂತಂದರೆ ವರ್ಡ್ ಲಿಮಿಟ್ ಇಲ್ಲಿ ಫಾಲೋ ಮಾಡಿದರೆ ಇಲ್ಲಿ 150 ನಾವು ಬರೆದ್ರೆ ಎಕ್ಸಾಮಿಗೆ ಓದ್ತಾ ಆಮೇಲೆ ಅದು 50ಗೆ ಇಳಿದು ಬಿಡುತ್ತೆ. ನೀವು ಯಾವುದನ್ನೇ ಸ್ಟಡಿ ಮಾಡಬೇಕಾದ್ರೆ ಗಮನ ಕೊಡಿ, ಕಂಪ್ಲೀಟಾಗಿ ಏನು ಓದಿರ್ತಿರೋ ಎಲ್ಲವನ್ನ ಬರಲಿಕ್ಕೆ ಆಗೋದಿಲ್ಲ ಎಕ್ಸಾಮ್ನಲ್ಲಿ. ಸೊ ಓದಬೇಕಾದ್ರೆ ಎಕ್ಸ್ಟ್ರಾ ಪಾಯಿಂಟ್ಗಳನ್ನು ಗ್ಯಾದರ್ ಮಾಡಬೇಕಾಗತ್ತೆ, ಎಷ್ಟಾಗುತ್ತೋ ಅಷ್ಟು ವ್ಯಾಲ್ಯೂ ಎಡಿಷನ್ ಮಾಡ್ತಾ ಇರಬೇಕಾಗತ್ತೆ. ಎಕ್ಸಾಮ್ನಲ್ಲಿ ನಾವು ಅದನ್ನು ಬೇಕಿದ್ರೆ ಆಮೇಲೆ ಕಡಿಮೆ ಮಾಡಬಹುದು. ಹೆಚ್ಚು ಓದ್ಕೊಂಡಿರೋದ್ರಿಂದ ಅಥವಾ ಒಂದು ಲೆವೆಲಿಗೆ ನಾವು ಪಾಯಿಂಟ್ಸ್ಗಳನ್ನು ಕವರ್ ಮಾಡೋದ್ರಿಂದ ಯಾವುದೇ ಲಾಸ್ ಇಲ್ಲ. ಆದರೆ ಕಡಿಮೆ ಓದ್ಕೊಂಡಿದ್ರೆ ಇಲ್ಲಿ 150 ಮಾತ್ರ ಬರೀತೇನೆ, ಇದನ್ನೇ ಅಲ್ಲಿ ಡೈರೆಕ್ಟಾಗಿ ಕಾಪಿ ಮಾಡ್ತೇನೆ ಅನ್ನೋದೆಲ್ಲ ಆಗುವಂತಹ ಸಿಚುವೇಶನ್ ಇಲ್ಲ ಅಲ್ಲಿ. ಹಾಗಾಗಿ ನೋಡೋಣ.
ನಾನಿಲ್ಲಿ ಸ್ವಲ್ಪ ಜಾಸ್ತಿ ಬರಿತಾ ಹೋಗ್ತೇನೆ. ನಾನು ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ತೇನೆ. ನಿಮಗೆ ಅದು ಬೇರೆ ಬೇರೆ ಕ್ವಶನಿಗೂ ಹೆಲ್ಪ್ ಆಗ್ಬೋದು. ಸೊ ಆ ರೀತಿ ಥಿಂಕ್ ಮಾಡ್ತಾ ಹೋಗಿ. ಇಂಟ್ರೊಡಕ್ಷನ್ ಮೊದಲನೇದು, ರೀಸೆಂಟ್ ಆಗಿ ಏನಾಗಿದೆ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಕರೆಂಟ್ ಅಫೇರ್ಸ್ ಲಿಂಕ್ ತಗೊಂಡು ಸ್ಟಾರ್ಟ್ ಮಾಡೋಣ. ದಿ ರೀಸೆಂಟ್ ಪಾಸೇಜ್ ಆಫ್ ದಿ ಪಬ್ಲಿಕ್ examinations Amendment Act 2026. ನೋಡಿ, ರೀಸೆಂಟ್ ಪಾಸೇಜ್ ಆಫ್ ಪಬ್ಲಿಕ್, ಇದಕ್ಕೆ ಅಂಡರ್ಲೈನ್ ಮಾಡೋದು. ರೀಸೆಂಟಾಗಿ ಏನು ಪಾಸ್ ಆಯಿತು ಅಂತ ಅಂಡರ್ಲೈನ್ ಮಾಡೋದು, ಅಂದರೆ ಹೈಲೈಟ್ ಮಾಡಿದಾಗ ತಕ್ಷಣ ಅವ್ರಿಗೆ ಕಣ್ಣಿಗೆ ಬೀಳುತ್ತೆ ಅದು. ರೀಸೆಂಟಾಗಿ ಆಗಿರೋದ್ರ ಬಗ್ಗೆ ಮಾಹಿತಿ ಇದೆ ಇವರಿಗೆ. ಸೊ ಮುಂದುವರಿಯೋಣ. ಇಲ್ಲಿ ಎಕ್ಸಾಮಿನೇಷನ್ ಆ್ಯಕ್ಟ್ 2026 imposes severe penalties to deter leaks, but long term integrity demands a transition from reactive deterrence to preventive structural fortitude. ಬರ್ಕೊಳ್ಳಿ. ನಾನು ಬರಿತಾ ಹೋದಾಗ ಯಾವುದೋ ಒಂದು ಶಬ್ದ ಗೊತ್ತಿಲ್ಲ ಅಂತಂದರೆ ಅಲ್ಲೇ ನೀವು ಹುಡುಕಿ ಆ ಶಬ್ದದ ಅರ್ಥ, ಡಿಟರ್, ಫಾರ್ಟಿಟ್ಯೂಡ್, ಈ ಶಬ್ದಗಳನ್ನ ಅರ್ಥ ಹುಡುಕಿ ಕನ್ನಡದಲ್ಲಿ ಬೇಕಿದ್ರೆ ಆಮೇಲೆ ಕೆಳಗಡೆ ಬರೆದಿಟ್ಕೊಳ್ಳಿ. ಯಾಕಂತಂದರೆ ಈ ರೀತಿಯೇ ನೀವು ಇಂಗ್ಲೀಷ್ ಕಲಿತಾ ಹೋಗಬೇಕಾಗತ್ತೆ. ಸ್ಟ್ಯಾಂಡರ್ಡ್ ವರ್ಡ್ಸ್ಗಳನ್ನು ತಿಳ್ತಾ ಹೋಗಬೇಕಾಗತ್ತೆ. ಪ್ರತಿಯೊಂದಂತೂ ಹಾಗಾಗಿ ನೋಡ್ಕೊಳ್ತಾ ಇರಬಹುದು ಅಂತ ನಾನು ಅಂದ್ಕೊಳ್ತೇನೆ. ಅಂದರೆ ಏನಾಗಿದೆ, ಇಂಟ್ರೊಡಕ್ಷನಲ್ಲಿ ಏನನ್ನ ಬರೆದಿದ್ದೀವಿ, ವರ್ಡ್ ಲಿಮಿಟಿಗೆ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇಲ್ಲ, ಆದರೆ ಐಡಿಯಾ ನಿಮ್ಗೆ ಸಿಗಲಿ ಅಂತ. ರೀಸೆಂಟಾಗಿ ಏನಾಗಿದೆ, ಪಬ್ಲಿಕ್ ಎಕ್ಸಾಮಿನೇಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2026 ಅಲ್ವಾ ಪಾಸ್ ಆಯಿತು. ಅದರಲ್ಲಿ ಜಾಸ್ತಿ ಸ್ಟ್ರಿಕ್ಟ್ ಆಗಿರುವಂತಹ ಸಿವಿಯರ್ ಪೆನಾಲ್ಟಿಗಳನ್ನು ಇಂಪೋಸ್ ಮಾಡಿದ್ದಾರೆ. ಯಾವುದನ್ನು ಡಿಟರ್ ಲೀಕ್ಸ್ ಅಲ್ವಾ, ಲೀಕನ್ನು ತಡೆಗಟ್ಟಲಿಕ್ಕೆ. ಆದರೆ ಲಾಂಗ್ ಟರ್ಮ್ ಇಂಟಿಗ್ರಿಟಿಗೆ ನಾವು ರಿಯಾಕ್ಟಿವ್ ಡಿಟರೆನ್ಸಿಂದ ಪ್ರಿವೆಂಟಿವ್ ಸ್ಟ್ರಕ್ಚರ್ ಕಡೆ ಶಿಫ್ಟ್ ಆಗೋ ಅವಶ್ಯಕತೆ ಇದೆ. ಅಂದರೆ ಎಕ್ಸಾಮ್ ಪೇಪರ್ ಲೀಕ್ ಆದಮೇಲೆ ಕ್ರಮ ಕೈಗೊಳ್ಳೋದಲ್ಲ, ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸ್ಟ್ರಕ್ಚರಲ್ಲಿ ನಮಗೆ ರಿಫಾರ್ಮ್ಗಳ ಅವಶ್ಯಕತೆ ಇದೆ ಅಂತ. ಈ ರೀತಿ ಇಂಟ್ರೊಡಕ್ಷನನ್ನು ನಾವು ಬರೆದ್ವಿ. ಈಗ ನೆಕ್ಸ್ಟು ಬಾಡಿ. ಇದು ಎಕ್ಸಾಮ್ನಲ್ಲಿ ಬಾಡಿ, ಇಂಟ್ರೊಡಕ್ಷನ್ನು, ಕನ್ಕ್ಲೂಷನ್ ಅಂತ ಬರೀಬಾರ್ದು. ಗೊತ್ತಿರಲಿ ಎಕ್ಸಾಮ್ನಲ್ಲಿ. ಇಲ್ಲಿ ನಾನು ನಿಮಗೆ ಗೊತ್ತಿರಲಿ ಅಂತ ಬರಿತಾ ಇರೋದು ಇಂಟ್ರೊಡಕ್ಷನ್ ಅಂತ. ಎಕ್ಸಾಮ್ನಲ್ಲಿ ಈ ಶಬ್ದಗಳನ್ನು ಬಳಸಬಾರ್ದು. ಪೀಠಿಕೆ ಅಥವಾ ಮುಖ್ಯ ಅಂಶಗಳು ಅಥವಾ ಕೊನೆಯಲ್ಲಿ ಉಪಸಂಹಾರ, ಇದೆಲ್ಲ ಎಕ್ಸಾಮ್ನಲ್ಲಿ ಬಳಸಬಾರ್ದು. ನೋಡೋರಿಗೆ ಅದು ಗೊತ್ತಿರುತ್ತೆ. ಆ ರೀತಿ ಬಳಸ್ತಾ ಹೋದರೆ ಸ್ಪೇಸು ಮತ್ತು ವರ್ಡ್ ಎರಡೂ ನಮಗೆ ಆಮೇಲೆ ಕಡಿಮೆ ಬೀಳುತ್ತೆ. ಎಕ್ಸಾಮ್ನಲ್ಲಿ ಇಂಟ್ರೊಡಕ್ಷನ್ನು, ಬಾಡಿ ಅಂತೆಲ್ಲ ಬರಿತಾ ಇರಬೇಡಿ. ಇಲ್ಲಿ ಬೇಕಿದ್ರೆ ಬರ್ಕೊಂಡು ಅದನ್ನು ಬ್ರ್ಯಾಕೆಟಲ್ಲಿ ಹಾಕಿಟ್ಕೊಳ್ಳಿ, ಅರ್ಥ ಆಗಲಿಕ್ಕೆ ಅಷ್ಟೆ. ಸೊ ಮೊದಲನೇದು, ಈಗ ನೋಡ್ಲಿಕ್ಕೆ ಹೋದಾಗ ಏನೇನು ಆಗಬೇಕು ಅಂತ ನಾವು ನೋಡ್ತಾ ಹೋದರೆ ಎರಡು ರೀತಿ ಇದೆ, ಸ್ಟ್ರಕ್ಚರಲ್ಲು ಮತ್ತು ಅಡ್ಮಿನಿಸ್ಟ್ರೇಟಿವ್ ಅಲ್ವಾ. ಸ್ಟ್ರಕ್ಚರಲ್ಲು ಕ್ವಶನ್ ನೆನಪಾಗ್ತಾ ಇರಲಿ, ಕ್ವಶನ್ ಮತ್ತೆ ನೋಡಿ ಅರ್ಥ ಮಾಡ್ಕೊಳ್ಳಿ. ಕ್ರಿಟಿಕಲಿ ಅನಲೈಸ್ ದಿ ಸ್ಟ್ರಕ್ಚರಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ನೀಡೆಡ್, ಅದು ಮುಖ್ಯವಾದ ಫೋಕಸ್ಸು. ಮೊದಲನೇದನ್ನು ಅಕ್ನಾಲೇಜ್ ಮಾಡಿದ್ವಿ ನಾವು ಇಂಟ್ರೊಡಕ್ಷನಲ್ಲಿ. ಅವ್ರು ಹೇಳಿದ್ದನ್ನು ನಾವು ಒಪ್ಕೊಂಡಿದ್ದೀವಿ, ಹೌದು. ಲಾಂಗ್ ಟರ್ಮಿಗೆ ಆದರೆ ಇಷ್ಟು ಸಾಕಾಗಲ್ಲ. ಈಗೇನು ಮಾಡ್ತಾ ಇದ್ದೇವೆ, ಬಾಡಿ ಸೆಕ್ಷನ್ನಲ್ಲಿ ಮೊದಲನೇದು
ಸ್ಟ್ರಕ್ಚರಲ್, ಇದು ಜಸ್ಟ್ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇರೋದು ಇಲ್ಲಿ. ಸ್ಟ್ರಕ್ಚರಲ್ ಓವರ್ಹಾಲ್ ಆ್ಯಂಡ್ ಔಟ್ಸೋರ್ಸಿಂಗ್ ಇದು ಮೊದಲನೇ ಹೆಡ್ಡಿಂಗ್ ಬಾಡಿಯಲ್ಲಿ. ಕೆಲವರಿಗೆ ಆ್ಯಕ್ಚುಲಿ ಎಕ್ಸಾಮ್ನಲ್ಲಿ ಎಷ್ಟು ಸ್ಪೇಸ್ ಇರುತ್ತೆ, ಎಷ್ಟು ವರ್ಡ್ ಲಿಮಿಟ್ ಇರುತ್ತೆ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ UPSC ಸ್ಪೆಸಿಮನ್ ಅಂತ ಸಿಗುತ್ತೆ, ಸರ್ಚ್ ಮಾಡಿ ನೋಡಿ. ಅಲ್ಲಿ ನಿಮಗೆ ಆನ್ಸರ್ ಶೀಟ್ ಹೇಗಿರುತ್ತೆ ಮತ್ತು ಎಷ್ಟು ಸ್ಪೇಸ್ ಇರುತ್ತೆ ಅನ್ನೋದೆಲ್ಲ ಅಲ್ಲಿ ಗೊತ್ತಾಗುತ್ತೆ. UPSCನೇ ತನ್ನ ವೆಬ್ಸೈಟಲ್ಲಿ ಅದನ್ನು ಅಪ್ಲೋಡ್ ಮಾಡಿರುತ್ತೆ. ಆ್ಯಕ್ಚುಲ್ ಎಕ್ಸಾಮ್ನಲ್ಲಿ ಶೀಟ್ ಹೇಗಿದೆ, ಕ್ವಶನ್ ಎಲ್ಲಿ ಕೊಡ್ತಾರೆ, ಎಷ್ಟು ಸ್ಪೇಸ್ ಇರುತ್ತೆ. ಮೊದಲು ಇದನ್ನು ಹೇಳಿದ್ದೆ ನಾನು ಕೆಲವೊಂದು ವಿಡಿಯೋಗಳಲ್ಲಿ, ನೀವು ಸಹ ನೋಡಬಹುದು. UPSC ಸ್ಪೆಸಿಮನ್ಸ್ ಆನ್ಸರ್ ಶೀಟ್ ಅಂತ ಕೊಟ್ಟರೆ ಗೂಗಲಲ್ಲಿ ಬರುತ್ತೆ. ಓಕೆ, ಬಾಡಿ ಸೆಕ್ಷನ್ 1ನಲ್ಲಿ ಸ್ಟ್ರಕ್ಚರಲ್ಲಿ ಏನು ಮಾಡಬಹುದು? ಸ್ಟ್ರಕ್ಚರಲ್ ಓವರ್ಹಾಲ್ ಅಂತಂದರೆ ಈಗ ಸಾಂಸ್ಥಿಕವಾಗಿ ಪುನರ್ರಚನೆ ಆಗಬೇಕು ಅಂತ ಹೇಳ್ತೀವಲ್ವ, ಆ ರೀತಿ. ಮತ್ತು ಏನು ಹೊರಗುತ್ತಿಗೆ ಔಟ್ಸೋರ್ಸ್ ಮಾಡೋದು, ಪಬ್ಲಿಕ್ ಎಕ್ಸಾಮಿನೇಷನ್ಗಳನ್ನು ಪ್ರೈವೇಟ್ ಕಂಪನಿಗಳು ಅವರಿಗೆ ಔಟ್ಸೋರ್ಸ್ ಮಾಡ್ತಾರೆ ಎಷ್ಟೋ ಸಾರಿ. ಹೊರಗುತ್ತಿಗೆ ಇರಬಾರ್ದು. ಅದರಲ್ಲಿ ಬರುವಂಥ ಪಾಯಿಂಟ್ಸ್ಗಳು ನೋಡಿ. ಫ್ಲೋ ಚಾರ್ಟು ಮತ್ತು ಬೇರೆದೆಲ್ಲ ಅಡಾಪ್ಟ್ ಮಾಡ್ಕೊಳ್ಳೋಣ. ಆದರೆ ಮೊದಲು ನಾನು ಅದು ಯಾವುದ್ರ ಕಡೆನೂ ಫೋಕಸ್ ಮಾಡೋದಿಲ್ಲ. ಪಾಯಿಂಟ್ಸು ಅಷ್ಟನ್ನು ಮಾತ್ರ ಇಲ್ಲಿ ಹೇಳ್ತಾ ಹೋಗ್ತೇನೆ. ಮೊದಲನೇದು ಸ್ಟ್ಯಾಟ್ಯೂಟರಿ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಅಟಾನಮಿ. ಈಗ NTA ಅಂತ ಏನಿದೆ, ಇದಕ್ಕೆ ಎಕ್ಸ್ಪ್ಲನೇಷನ್ ನಾನು ಬರಿತೇನೆ. ಎಕ್ಸಾಮ್ನಲ್ಲಿ ಇಷ್ಟೆಲ್ಲ ಬರಲಿಕ್ಕೆ ಆಗೋದಿಲ್ಲ, ಆದರೂ ಇಲ್ಲಿ ನಿಮ್ಗೆ ಗೊತ್ತಾಗಲಿ ಅಂತ ಬರಿತಾ ಇರೋದು. ಏನು ಮಾಡೋದು? ಎಲಿವೇಟ್ ದಿ NTA ಅಂತಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇಂಟು ಆ್ಯನ್ ಇಂಡಿಪೆಂಡೆಂಟ್ ಸ್ಟ್ಯಾಟ್ಯೂಟರಿ ಬಾಡಿ via Parliament completely remodeling its framework like UPSC ರೀತಿನೇ. ಈಗ UPSCಗೆ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ನಾವೇನು ಕರಿತೇವೆ, ಅದೇ ರೀತಿಯಾಗಿ NTA ಸಹ ಒಂದು ಸ್ಟ್ಯಾಟ್ಯೂಟರಿ ಬಾಡಿಯಾಗಿ ಮಾಡೋದು. ಅದರಿಂದ ಅದಕ್ಕೆ ಹೆಚ್ಚು ಒಂದು ಅಧಿಕಾರಗಳು ಅಥವಾ ಹೆಚ್ಚಿನ ಸೌಕರ್ಯ, ಅದೇ ರೀತಿ ಎಕ್ಸಾಮ್ಗಳನ್ನು ಎಫಿಷಿಯೆಂಟ್ ಆಗಿ ಕಂಡಕ್ಟ್ ಮಾಡುವಂಥ ಅವಕಾಶ ಸಿಗುತ್ತೆ. ಅದನ್ನು NTA ಈಗಿನ ಅಟಾನಮಸ್ ಬಾಡಿ ಅಷ್ಟೇ ಇದೆ, ಅದನ್ನು ಸ್ಟ್ಯಾಟ್ಯೂಟರಿ ಬಾಡಿಯನ್ನಾಗಿ ನಾವು ಎಲಿವೇಟ್ ಮಾಡೋದು ಅಲ್ವಾ. NTA ಈಗ ಅಟಾನಮಸ್ ಸೊಸೈಟಿ ಆ ರೀತಿಯಾಗಿದೆ. ಆದರೆ ಸ್ಟ್ಯಾಟ್ಯೂಟರಿ ಬ್ಯಾಕಿಂಗ್ ಕೊಟ್ಟರೆ ಕಾನ್ಸ್ಟಿಟ್ಯೂಷನಲ್ ಗ್ರೇಡ್ ಪವರ್ ಸಿಗುತ್ತೆ, ಅದಕ್ಕೆ ಅಕೌಂಟೆಬಿಲಿಟಿ ಜಾಸ್ತಿ ಇರುತ್ತೆ, ಎಕ್ಸ್ಟರ್ನಲ್ ವೆಂಡರ್ಸ್ಗಳ ಮ್ಯಾನಿಪುಲೇಷನ್ ಕಡಿಮೆ ಆಗುತ್ತೆ. ಅದರಿಂದ ನಾವು ತಪ್ಪಿಸ್ಬಹುದು, ಮ್ಯಾನಿಪುಲೇಷನ್ಗಳನ್ನು ಕಡಿಮೆ ಮಾಡಬಹುದು. ಓಕೆನಾ? ಮೊದಲನೇ ಪಾಯಿಂಟ್ ಅದು. ಎರಡನೇದು ಇನ್ ಹೌಸ್ ಎಕ್ಸಾಮಿನೇಷನ್ ಇನ್ಫ್ರಾಸ್ಟ್ರಕ್ಚರ್. ಎಕ್ಸಾಮ್ ಮೇಲೆ ಫೋಕಸ್ ಮಾಡೋದಾದರೆ ಹೇಗಿರಬೇಕು ಎಕ್ಸಾಮು ಅಲ್ವಾ? ಅದು ಬಹಳ ಇಂಪಾರ್ಟೆಂಟು. ಅಲ್ಲಿ ಎಕ್ಸಾಮ್ ಮಾಡಬೇಕಾದ್ರೆ ನೋಡಿ, ಇದಕ್ಕೆ ಎಕ್ಸ್ಪ್ಲನೇಷನ್ನು: ಫೇಸ್ಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ 1000 captive ಗವರ್ನಮೆಂಟ್ ರನ್, ಸರ್ಕಾರನೇ ನಡೆಸ್ತಾ ಇರುವಂತಹ ಸೆಕ್ಯೂರ್ ಟೆಸ್ಟಿಂಗ್ ಸೆಂಟರ್ಸ್
ಟು permanently eliminate vulnerable private vendor nodes. NODES ನೋಟ್ಸ್. ಇದು ಅಂದ್ರೆ ಏನು ಮಾಡ್ತಾ ಇದ್ದೇವೆ, ಎಕ್ಸಾಮಿನೇಷನ್ ಇನ್ಫ್ರಾಸ್ಟ್ರಕ್ಚರನ್ನು ಇನ್ನಷ್ಟು ಎಫಿಷಿಯೆಂಟ್ ಮಾಡ್ತಾ ಇದ್ದೇವೆ. ಸರ್ಕಾರನೇ ಒಂದು 1000 ಕ್ಯಾಪ್ಟಿವ್ ಗೌರ್ಮೆಂಟ್ ರನ್ ಟೆಸ್ಟಿಂಗ್ ಸೆಂಟರ್ಗಳನ್ನು ಸೆಕ್ಯೂರ್ ಆಗಿ ಎಸ್ಟಾಬ್ಲಿಷ್ ಮಾಡಬೇಕು. ಆ ಮೂಲಕ ಪ್ರೈವೇಟ್ ವೆಂಡರ್ಸ್ಗಳ ಒಂದು ಎಂಟರ್ ಆಗಲಿಕ್ಕೆ ಇಲ್ಲ. ಇಲ್ಲಿ ಅವ್ರು ಯಾರೂ ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅಲ್ವಾ. ಅಂದರೆ ಆವಾಗ ಹಂತ ಹಂತವಾಗಿ ಏನು ಸೆಕ್ಯೂರಿಟಿಯನ್ನು ನಾವು ಎಸ್ಟಾಬ್ಲಿಷ್ ಮಾಡಬಹುದು. ಸುರಕ್ಷಿತ ಪರೀಕ್ಷಾ ಕೇಂದ್ರಗಳ ಅವಶ್ಯಕತೆ ಇದೆ. ಅಷ್ಟನ್ನೇ ಬರೆದ್ರೆ ನೋಡಿ, ಯಾವತ್ತು ಪರೀಕ್ಷಾ ಕೇಂದ್ರಗಳು ಸುರಕ್ಷಿತವಾಗಿರಬೇಕು, ಆ ಸೆಕ್ಯೂರಿಟಿ ಜಾಸ್ತಿ ಇರಬೇಕು, ಇದೆಲ್ಲ ಕಾಮನ್ ಪಾಯಿಂಟ್. ಅದನ್ನು ನೋಡಿದ ತಕ್ಷಣದಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಲ್ವಾ. ಆ ರೀತಿಯ ಜನರಲ್ ಪಾಯಿಂಟ್ಗಳನ್ನು ಯಾರು ಬೇಕಾದರೂ ಬರೀಬಹುದು. ಅಂದರೆ ಅದರ ಜೊತೆ ಎಕ್ಸ್ಟ್ರಾ ಅಂತಂದರೆ ನೋಡಿ, ಗೌರ್ಮೆಂಟ್ ರನ್ ಮತ್ತು ಕ್ಯಾಪ್ಟಿವ್, ಪರ್ಮನೆಂಟ್ಲಿ ಎಲಿಮಿನೇಟ್ ವಲ್ನರೇಬಲ್ ಪ್ರೈವೇಟ್ ವೆಂಡರ್ ನೋಟ್ಸ್, ಈ ರೀತಿಯಾದಂಥ ಅಂಶಗಳು ಬಂದಾಗ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ. ತುಂಬ ಪೇಪರ್ ಲೀಕ್ಗಳು ಆಗ್ತಾ ಇರೋದು ಯಾಕೆ ಅಂತಂದರೆ ಸರಿಯಾದ ರೀತಿಯಲ್ಲಿ ಅದನ್ನು ಹ್ಯಾಂಡ್ಲ್ ಮಾಡ್ತಾ ಇಲ್ಲ. ಪಬ್ಲಿಕ್ ಎಕ್ಸಾಮ್ನಾದರೂ ಪ್ರೈವೇಟ್ ಅವರು ಇನ್ವಾಲ್ವ್ ಆಗ್ತಾ ಇರ್ತಾರೆ. ಕಂಪ್ಲೀಟಾಗಿ ಗೌರ್ಮೆಂಟ್ ರನ್ ಮಾಡಬೇಕು, ಮಿಡ್ಲ್ ಮ್ಯಾನ್ ಇರಬಾರ್ದು. ಅದು ಮುಖ್ಯವಾದಂಥ ಅಂಶ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಪಾಯಿಂಟು ಪರ್ಮನೆಂಟ್ ಪ್ರೊಫೆಷನಲ್ ಕ್ಯಾಡರ್. ಏನು ಮಾಡೋದು, ಇರಾಡಿಕೇಟ್ ರಿಲಯನ್ಸ್ ಆನ್ ಟೆಂಪರರಿ ಕಾಂಟ್ರಾಕ್ಟ್ staff by creating a highly paid permanent internal vertical for cyber security and logistics. ಟೆಂಪ್ರರಿ ಕಾಂಟ್ರಾಕ್ಟ್ ಮೂಲಕ ಕೆಲವೊಂದು ಸರಿ ಏನು ಮಾಡ್ತಾರೆ, ಹೈರ್ ಮಾಡ್ತಾರೆ ಸ್ಟಾಫ್ಗಳನ್ನು. ಅವರು ಸರಿಯಾಗಿ ಎಲ್ಲವನ್ನು ನಿರ್ವಹಿಸ್ತಾ ಇರೋದಿಲ್ಲ. ಸ್ವಲ್ಪ ದಿನ ಚೆನ್ನಾಗಿ ವರ್ಕ್ ಮಾಡ್ತಾರೆ, ಆಮೇಲೆ ಪರ್ಮನೆಂಟ್ ಏನು ಅಲ್ವಲ್ಲ ಇದು. ಇಲ್ಲೇನು ಎಫಿಷಿಯೆಂಟಾಗಿ ವರ್ಕ್ ಮಾಡಿದರೆ ಏನು ದೊಡ್ಡ ಸ್ಯಾಲ್ರಿ ಯಾವಾಗಲೂ ಸಿಗ್ತಾ ಇರೋದಿಲ್ಲ, ಮತ್ತು ಹೈಕು ಗ್ರೋತ್ ಇದೆಲ್ಲ ಏನಿಲ್ಲ. ಅವರು ನಿರ್ಲಕ್ಷ್ಯ ಮಾಡುವ ಸಾಧ್ಯತೆ ಇರುತ್ತೆ. ದುಡ್ಡು ತಗೊಂಡು ಆಮೇಲೆ ಅಲ್ಲೇ ನೆಗ್ಲೆಕ್ಟ್ ಮಾಡಬಹುದು. ಹಾಗಾಗಿ ಕಾಂಟ್ರಾಕ್ಟ್ ವರ್ಕರ್ಸ್ ಆರ್ ಮೋರ್ ವಲ್ನರೇಬಲ್ ಟು ಬ್ರೈಬ್ಸ್. ಅದರ ಬದಲು ಪರ್ಮನೆಂಟ್ ಆಗಿ ಒಂದು ಪ್ರೊಫೆಷನಲ್ ಕ್ಯಾಡರನ್ನು ನಾವು ಕ್ರಿಯೇಟ್ ಮಾಡೋದು ಅಲ್ವಾ, ಇನ್ಸೈಡ್ NTA ಅಲ್ಲಿ. ಮತ್ತು ಅದ್ರ ಜೊತೆ ಏನು ಮಾಡೋದು, ಸೈಬರ್ ಸೆಕ್ಯುರಿಟಿ ಮತ್ತು ಲಾಜಿಸ್ಟಿಕ್ಸಿಗೋಸ್ಕರ ಸರಿಯಾದ ಹಂತವಾದಂತಹ ವ್ಯವಸ್ಥೆಯನ್ನು ರೂಪಿಸೋದು. ಅದು ಒಂದು. ಸೊ 3 ಪಾಯಿಂಟ್ ಬಂತು ಇಲ್ಲಿ, 3 ಅಲ್ವಾ. ಸ್ಟ್ಯಾಟ್ಯುಟರಿ, ಸ್ಟ್ರಕ್ಚರಲ್ ಓವರ್ಹಾಲ್ ಮತ್ತು ಔಟ್ಸೋರ್ಸಿಂಗ್. ಇದರಲ್ಲಿ ಸ್ಟ್ಯಾಟ್ಯುಟರಿ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಆಟೋನಾಮಿ ಬೇಕು, ಇನ್ ಹೌಸ್ ಎಕ್ಸಾಮಿನೇಷನ್ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಅದಾದಮೇಲೆ ಪರ್ಮನೆಂಟ್ ಪ್ರೊಫೆಷನಲ್ ಕ್ಯಾಡರ್ ಬೇಕು. ಇದು ಎಲ್ಲಿ ಬಂತು, ಮೊದಲನೇ ಬಾಡಿ ಸೆಕ್ಷನ್ನ ಮೊದಲನೇ ಹಂತದಲ್ಲಿ ನಾವು ಬರಿತಾ ಇರೋದು ಸ್ಟ್ರಕ್ಚರಲ್ ಲೆವೆಲಲ್ಲಿ. ಇನ್ನು ಎರಡನೇದು ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಟೆಕ್ನಾಲಜಿಕಲ್ ಸೇಫ್ ಗಾರ್ಡ್ಸ್. ಇದಕ್ಕೆ ನಾನು ಬಾಕ್ಸ್ ಹಾಕ್ತೇನೆ ಒಂದು. ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಟೆಕ್ನಾಲಜಿಕಲ್ ಸೇಫ್ ಗಾರ್ಡ್ಸ್.
ಸೇಫ್‌ಗಾರ್ಡ್ಸ್. ಆಡಳಿತಾತ್ಮಕವಾಗಿ ಮತ್ತು ತಾಂತ್ರಿಕವಾಗಿ ಯಾವ ರೀತಿ ಎಕ್ಸಾಮ್ಗಳನ್ನು ನಾವು ಇಂಪ್ರೂವ್ ಮಾಡಬಹುದು, ರಿಫಾರ್ಮ್ ಮಾಡಬಹುದು ಇಲ್ಲಿ. ಮೊದಲನೇ ಪಾಯಿಂಟು ಎನ್ಕ್ರಿಪ್ಟೆಡ್ ಡಿಜಿಟಲ್ ಡೆಲಿವರಿ. ಏನು ಮಾಡೋದು? ಅಡಾಪ್ಷನ್ ಆಫ್ ಫುಲ್ಲಿ ಎನ್ಕ್ರಿಪ್ಟೆಡ್ ಕ್ವಶ್ಚನ್ ಬ್ಯಾಂಕ್ ಸಿಸ್ಟಮ್ಸ್ paired with computer assisted secure pen and paper testing. ಏನು ಮಾಡ್ತಾ ಇದ್ದೇವೆ? ಎನ್ಕ್ರಿಪ್ಟೆಡ್ ಡಿಜಿಟಲ್ ಡೆಲಿವರಿ. ಕ್ವಶನ್ ಬ್ಯಾಂಕ್ ಕಂಪ್ಲೀಟ್ ಆಗಿ ಫುಲ್ಲಿ ಎನ್ಕ್ರಿಪ್ಟೆಡ್ ಆಗಿರಬೇಕು. ಮತ್ತು ಕಂಪ್ಯೂಟರ್ ಅಸಿಸ್ಟೆಡ್ ಸೆಕ್ಯೂರ್ ಪೆನ್ ಆ್ಯಂಡ್ ಪೇಪರ್ ಟೆಸ್ಟಿಂಗ್ ಅಂತಂದರೆ ಕ್ವಶನ್ಸು ಪ್ರತಿಯೊಂದು ಬರೋದು ಆನ್ಲೈನಲ್ಲಿ ಎನ್ಕ್ರಿಪ್ಟ್ ಆಗಿರೋದು. ಅಂದರೆ ಈಗ ಒಂದು ವೇಳೆ ನಾವು ಪ್ರತಿಯೊಂದನ್ನು ಬರ್ಕೊಂಡೇ ಎಕ್ಸಾಮ್ ಮಾಡ್ಲಿಕ್ಕೆ ಆಗದೆ ಇದ್ರೆ, ಅಥವಾ OMR ಪ್ರಿಂಟಿಂಗ್ ಕಾಸ್ಟ್ ಇದೆಲ್ಲ ಜಾಸ್ತಿ ಆಗುತ್ತೆ ಅಂತಂದರೆ, ಇಡೀ ಎಕ್ಸಾಮನ್ನು ಕಂಪ್ಲೀಟ್ ಆಗಿ ಆನ್ಲೈನ್ ಮಾಡೋ ಬದಲು ಒಂದು ಹಂತದಲ್ಲಿ ಕ್ವಶನ್ಗಳನ್ನು ಮಾತ್ರ ಕಂಪ್ಯೂಟರ್ನಲ್ಲಿ ಡಿಸ್ಪ್ಲೇ ಮಾಡೋದು. ಮತ್ತು ಸ್ಟೂಡೆಂಟ್ಸ್ ಏನು ಮಾಡಬೇಕು? OMR ಶೀಟನ್ನು ಪೆನ್ ಆ್ಯಂಡ್ ಪೇಪರ್ ಯೂಸ್ ಮಾಡಿ ಫಿಲ್ ಮಾಡಬೇಕು. ಸೊ ಈ ರೀತಿಯ ಒಂದು ಹೈಬ್ರಿಡ್ ಮೆಥಡಾಲಜಿ ಸಹ ಇದೆ ನೋಡಿ. 2 ಥರ. ಒಂದು ಫುಲ್ಲಿ ಆಫ್ಲೈನ್ ಟೆಸ್ಟು. ನೀವು ಹೋಗ್ತೀರಿ, ಕ್ವಶನ್ ಪೇಪರ್ ಪ್ರಿಂಟ್ ಇರೋದು ಸಿಗುತ್ತೆ, ನೋಡ್ತೀರಿ, OMR ಶೀಟ್ ಮೇಲೆ ಟಿಕ್ ಮಾಡ್ತೀರಿ ಅಥವಾ ಫಿಲ್ ಮಾಡ್ತೀರಿ. ಒಂದು ಕಂಪ್ಲೀಟ್ ಆಫ್ಲೈನು. ಇನ್ನೊಂದು ಕಂಪ್ಲೀಟ್ ಆನ್ಲೈನು. ಪ್ರತಿಯೊಂದು ಸಹ ಏನಾಗುತ್ತೆ? ಆನ್ಲೈನಲ್ಲೇ ಇರುತ್ತೆ. ಕ್ವಶನ್ನಲ್ಲೇ ಬರುತ್ತೆ, ಟಿಕ್ಕಲ್ಲೇ ಮಾಡ್ತೀರಿ ಆನ್ಲೈನಲ್ಲಿ. ಕಂಪ್ಲೀಟ್ಲಿ ಆನ್ಲೈನ್ ಆದರೆ ಕೆಲವೊಂದು ಸರಿ ಏನಾಗುತ್ತೆ, ಮಿಡ್ಲಲ್ಲಿ ರೂರಲ್ ಪ್ಲೇಸ್ಗಳಿರಬಹುದು, ಅಥವಾ ಹಳ್ಳಿ ವಿದ್ಯಾರ್ಥಿಗಳಿಗೆ ಅದನ್ನು ಆಪರೇಟ್ ಮಾಡ್ಲಿಕ್ಕೆ ಗೊತ್ತಿಲ್ಲದೆ ಇರಬಹುದು. ಈ ರೀತಿಯಾಗಿ ಕೆಲವು ಸಮಸ್ಯೆಗಳು, ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳು ಬರಬಹುದು. ಎರಡನ್ನ ಸಹ ಹೈಬ್ರಿಡ್ ಮಾಡಿದರೆ ಮಿಡ್ಲಲ್ಲಿ ಕಂಪ್ಯೂಟರ್ ಅಸಿಸ್ಟೆಡ್ಡು ಮತ್ತು ಪೆನ್ ಆ್ಯಂಡ್ ಪೇಪರ್ ಟೆಸ್ಟಿಂಗು. ಕಂಪ್ಯೂಟರ್ನಲ್ಲಿ ಒಂದು ಹಂತಕ್ಕೆ ಕ್ವಶನ್ ಆ ಹಂತದಲ್ಲಿ ಡಿಸ್ಪ್ಲೇ ಆಗುತ್ತೆ, ಆದರೆ ನಿಮ್ಮ ಆನ್ಸರ್ ನೀವು ಟಿಕ್ ಮಾಡೋದು ಅಥವಾ ಫಿಲ್ ಮಾಡೋದು OMR ಅನ್ನು ಆಫ್ಲೈನಲ್ಲಿ. ಆನ್ಸರ್ ಬರೆಯೋದು ಅಥವಾ ಟಿಕ್ ಮಾಡೋದು ಪೇಪರ್ ಮೇಲೆ, ಕ್ವಶನ್ ಬರೋದು ಕಂಪ್ಯೂಟರ್ನಲ್ಲಿ. ಇದು ಕಂಪ್ಯೂಟರ್ ಅಸಿಸ್ಟೆಡ್ ಸೆಕ್ಯೂರ್ ಪೆನ್ ಆ್ಯಂಡ್ ಪೇಪರ್ ಟೆಸ್ಟಿಂಗ್. ಈ ರೀತಿ ಮೆಥಡಾಲಜಿ ಸಹ ಇದೆ, ಅದನ್ನು ಯೂಸ್ ಮಾಡ್ಕೋಬಹುದು. ಕಂಪ್ಲೀಟಾಗಿ ಆನ್ಲೈನ್ ಮಾಡಲಿಕ್ಕೆ, ಎಲ್ಲವನ್ನ ಆನ್ಲೈನ್ ಮಾಡ್ಲಿಕ್ಕೆ ಹೋದರೆ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಈ ರೀತಿ ಸಹ ಮಾಡಬಹುದು. ಒಂದು ರಿಫಾರ್ಮಿಂಗ್ ಸಜೆಷನ್ ಅಷ್ಟೇ ಇದು. ಪ್ರತಿಯೊಂದು ಪರ್ಫೆಕ್ಟ್ ಆಗಿರುತ್ತೆ, ಎಲ್ಲ ಒಂದು ದಿನಕ್ಕೆ ಸರಿಯಾಗಿಬಿಡುತ್ತೆ ಅಂತಲ್ಲ. ನಾವಿಲ್ಲಿ ಆನ್ಸರ್ ಬರಿತಾ ಇದ್ದೇವೆ, ಅದು ನೆನಪಿರಲಿ. ಮೊದಲನೇದು ಎನ್ಕ್ರಿಪ್ಟೆಡ್ ಡಿಜಿಟಲ್ ಡೆಲಿವರಿ. ಅದಾದಮೇಲೆ ಮಲ್ಟಿ ಸೆಷನ್ ಆ್ಯಂಡ್ ಅಡಾಪ್ಟಿವ್ ಮೆಟ್ರಿಕ್ಸ್. ಮಲ್ಟಿ ಸೆಷನ್ ಆ್ಯಂಡ್ ಅಡಾಪ್ಟಿವ್ ಮೆಟ್ರಿಕ್ಸ್. ಕೆಳಗಡೆ ಬೇಕಿದ್ರೆ ಬರ್ಕೋಬಹುದು. ಇಂಪ್ಲಿಮೆಂಟ್ ಮಲ್ಟಿ ಸೆಷನ್ ಟೆಸ್ಟಿಂಗ್ ವಿತ್ ಟ್ರಾನ್ಸ್ಪರೆಂಟ್ ನಾರ್ಮಲೈಸೇಷನ್ to dilute the high stakes single day leak premium.
ಏನು ಹೇಳ್ತಾ ಇದ್ದೇವೆ ಇಲ್ಲಿ, ಒಂದೇ ದಿನ ಪರೀಕ್ಷೆ ಮಾಡಿದ್ರೆ ಅವತ್ತೇ ಎಲ್ಲ ಲೀಕ್ ಆಗಿಬಿಡುತ್ತೆ, ಇಡೀ ಪರೀಕ್ಷೆನೇ ಕ್ಯಾನ್ಸಲ್ ಆಗಿಬಿಡುತ್ತೆ. ಈ ರೀತಿ ಘಟನೆಗಳ ಬದಲು ನಾವು ಮಲ್ಟಿ ಸೆಷನ್, ಆ ಎಕ್ಸಾಮ್ದೇ ಬೇರೆ ಬೇರೆ ಫಾರ್ಮ್ಯಾಟಲ್ಲಿ ಮಲ್ಟಿಪಲ್ ಸೆಷನ್ಗಳನ್ನು ಮಾಡಬಹುದು. ಆ ರೀತಿ ಒಂದೇ ದಿನ ಎಲ್ಲ ಎಕ್ಸಾಮು ಒಂದೇ ದಿನ ಕಂಡಕ್ಟ್ ಮಾಡಿ ಆ ಪೇಪರು ಎಲ್ರಿಗೂ ಒಂದೇ ಕ್ವಶನ್ ಕೊಡೋ ಬದಲು ಅದರಲ್ಲೇ ಬೇರೆ ಬೇರೆ ರೀತಿಯಾದಂಥ ಕ್ವಶನ್ ಪೇಪರ್ ಮಾಡಿ, ಬೇರೆ ಬೇರೆ ಎಕ್ಸಾಮ್ನಲ್ಲಿ ಆಗುತ್ತೆ ಈ ಥರ. ನೀವು ನೋಡಿರಬಹುದು ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನಮ್ಮ ದೇಶದಲ್ಲೇ ಡಿಫ್ರೆಂಟ್ ಸೆಷನ್ಸ್ ಇರುತ್ತೆ. ಎಲ್ಲದರ ಒಂದು ಕಾಂಪಿಟೇಟಿವ್ನೆಸ್ಸು, ಟಫ್ನೆಸ್ಸು ಸೇಮ್ ಇರುತ್ತೆ. ಹಾಗಾಗಿ 2 ಅಥವಾ 3 ಮಿಲಿಯನ್ ಸ್ಟೂಡೆಂಟ್ಸು ಒಂದು ಎಕ್ಸಾಮ್ನ ಒಂದು ಸಿಂಗಲ್ ಡೇ ಬರಿತಾ ಇದ್ರೆ ಪೇಪರ್ ಲೀಕ್ ಮಾಡಿದರೆ ಆವಾಗ ತುಂಬ ಪ್ರಾಫಿಟ್ ಆಗುತ್ತೆ. ಯಾರೂ ಪೇಪರ್ ಲೀಕ್ ಮಾಡೋರಿಗೆ ತುಂಬ ಪ್ರಾಫಿಟ್ ಆಗುತ್ತೆ. ಅವರಿಗೆ ತುಂಬ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳಿಗೆ ಒಂದು ಅಲ್ಲಿ ಜಾಗ ಸಿಕ್ಬಿಡುತ್ತೆ. ಹಾಗಾಗಿ ಮಲ್ಟಿಪಲ್ ಸೆಷನ್ಗಳನ್ನು ಮಾಡೋದು, ಅವಾಗ ಒಂದು ಮೊದಲೇ ಲೀಕ್ ಮಾಡಿರೋದು ಯೂಸ್ ಆಗಬಾರ್ದು. ಆ ರೀತಿ ಸಿಸ್ಟಮನ್ನು ನಾವು ಡೆವಲಪ್ ಮಾಡಬೇಕು, ಮಲ್ಟಿಪಲ್ ಸೆಷನ್ಗಳನ್ನು ಅಡಾಪ್ಟ್ ಮಾಡ್ಕೋಬೇಕು. ಇದಾದಮೇಲೆ ನೆಕ್ಸ್ಟ್ ಇಂಡಿಪೆಂಡೆಂಟ್ ಆಡಿಟಿಂಗ್. ಇಂಡಿಪೆಂಡೆಂಟ್ ಆಡಿಟಿಂಗ್ ಅಂದರೆ ಇನ್ಸ್ಟಿಟ್ಯೂಟಿಂಗ್ ಮ್ಯಾಂಡೇಟರಿ ಕಂಟಿನ್ಯೂಸ್ ಥರ್ಡ್ ಪಾರ್ಟಿ security audits of tech systems alongside centralized real time AI ನೋಡಿ ಬಂತಿಲ್ಲಿ, AI anomaly detection tracking instituting mandatory continuous ಥರ್ಡ್ ಪಾರ್ಟಿ ಸೆಕ್ಯೂರಿಟಿ ಆಡಿಟ್ಸ್ ಅಂದರೆ ಒಂದು ಸಂಸ್ಥೆ, ಸರ್ಕಾರದ ಸಂಸ್ಥೆ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದೆ ಅಂತ ಇಟ್ಕೊಳ್ಳೋಣ. ಈಗ ಆ ಎಕ್ಸಾಮ್ನಲ್ಲಿ ಲೋಪದೋಷಗಳಾಗಿದೆಯಾ ಅಂತ ಕಂಡಕ್ಟ್ ಮಾಡ್ತಾ ಇರೋ ಸಂಸ್ಥೆನೇ ಹೋಗಿ ಚೆಕ್ ಮಾಡಿದರೆ ಆವಾಗ ನಮಗೆ ಅದರಲ್ಲಿ ನಂಬಿಕೆ ಇರೋದಿಲ್ಲ. ಯಾಕಂದರೆ ನೀವೇ ತಪ್ಪು ಮಾಡಿರ್ತೀರಿ, ನೀವೇ ಅದು ತಪ್ಪಾ ಸರಿನಾ ಅಂತ ಟೆಸ್ಟ್ ಮಾಡ್ತೀರಿ. ಆವಾಗ ನಿಮ್ಮನ್ನು ಹೇಗೆ ನಂಬೋದು ಅಲ್ವಾ? ನಿಮಗೆ ನೀವು ಮಾಡಿದೆಲ್ಲ ಸರಿನೇ ಇರುತ್ತೆ. ಸರ್ಕಾರದ ಒಂದು ಸಂಸ್ಥೆ ಮಾಡಿರೋ ತಪ್ಪನ್ನು ಇನ್ನೊಂದು ಸರ್ಕಾರದ ಸಂಸ್ಥೆ ಮುಚ್ಚಾಕಬಹುದು. ಆ ರೀತಿ ಸಮಸ್ಯೆಗಳು ಬರಬಾರ್ದು ಅಂತಂದರೆ ಥರ್ಡ್ ಪಾರ್ಟಿ ಸೆಕ್ಯೂರಿಟಿ ಆಡಿಟ್ಸ್, ಸರ್ಕಾರೇತರ ಇದನ್ನು ಈ ವ್ಯವಸ್ಥೆಯ ಹೊರತುಪಡಿಸಿ ಹೊರಗಿನ ಒಂದು ಆಡಿಟ್ಗಳಾಗಬೇಕು, ಪರಿಶೀಲನೆಗಳಾಗಬೇಕು. ಈಗ ಮುಂದಿನ ವರ್ಷಗಳಿಂದ ಕಂಪ್ಲೀಟ್ ಆಗಿ ಆನ್ಲೈನಲ್ಲಿ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ, ಟೆಕ್ನಿಕಲ್ ಸಿಸ್ಟಮ್ಗಳನ್ನು ಯೂಸ್ ಮಾಡ್ತೇವೆ ಅಂತ ಹೇಳ್ತಾರೆ. ಆ ಟೆಕ್ ಸಿಸ್ಟಮ್ಗಳನ್ನು ಸರಿಯಾಗಿ ಆಡಿಟ್ ಮಾಡಬೇಕು. ಮತ್ತು ರಿಯಲ್ ಟೈಮ್ AI ಅನಾಮಲಿ ಡಿಟೆಕ್ಷನ್ ಟ್ರ್ಯಾಕಿಂಗ್, AI ಯೂಸ್ ಮಾಡಿ ರಿಯಲ್ ಟೈಮ್ನಲ್ಲಿ ಏನಾದರೂ ಅನಾಮಲೀಸ್, ಮಿಸ್ಟೇಕ್ಗಳು, ಲೋಪದೋಷಗಳು, ವ್ಯತಿರಿಕ್ತ ಘಟನೆಗಳೇನಾದರೂ ಆಗ್ತಾ ಇದೆಯಾ ಅನ್ನೋದನ್ನು ಸರಿಯಾಗಿ ಟ್ರ್ಯಾಕ್ ಮಾಡೋದು. ಒಂದು ಬ್ರೈನ್ ಸ್ಟಾರ್ಮಿಂಗಲ್ಲಿ ಇಷ್ಟನ್ನು ನಾವು ಹೇಳ್ತಾ ಇದ್ದೇವೆ ಅಷ್ಟೇ. ಇನ್ನೂ ಎಕ್ಸ್ಟ್ರಾ ಪಾಯಿಂಟ್ಗಳು ಬೇಕಾದರೆ ಆ್ಯಡ್ ಮಾಡ್ತಾ ಹೋಗಬಹುದು, ಅದಕ್ಕೆ ಮಿತಿ ಇರೋದಿಲ್ಲ. ಹಾಗಾಗಿ ಲಾಸ್ಟಲ್ಲಿ ಒಂದು ಕನ್ಕ್ಲೂಷನ್ ಬರೆಯೋದಾದರೆ, ಮುಂದೆ ನಿಮಗೆ ಬಿಡ್ತಾ ಇದ್ದೇನೆ, ಮತ್ತು ಒಂದು 2-3 ಪಾಯಿಂಟ್ ಮೇಲ್ಗಡೆ ಕೆಳಗಡೆ ಬರೆಯೋದಿದ್ರೆ ನೀವೇ ಆ್ಯಡ್ ಮಾಡಬಹುದು. ಲಾಸ್ಟಲ್ಲಿ ಕನ್ಕ್ಲೂಷನ್ನಿಗೆ ಏನು ಬರೆಯೋದು ಸಾಮಾನ್ಯವಾಗಿ? ಇದು ಕನ್ಕ್ಲೂಷನ್ನಲ್ಲಿ ನೋಡಿ, ಟ್ರೂ ಪಬ್ಲಿಕ್ ಟ್ರಸ್ಟ್ cannot be built in prison cells alone.
ಕೆಲವರಿಗೆ ಶಿಕ್ಷೆ ಕೊಟ್ಟು ಜೈಲಿಗೆ ಕಳಿಸೋದ್ರಿಂದ ಏನಾಗಲ್ಲ, ಜನರ ನಂಬಿಕೆ ಬಿಲ್ಡ್ ಆಗೋದಿಲ್ಲ. ಅದರ ಬದಲು ಇಟ್ ರಿಕ್ವೈರ್ಸ್ ಆಪರೇಷನಲೈಸಿಂಗ್ ದಿ ರಾಧಾಕೃಷ್ಣನ್ ಕಮಿಟಿ committees architecture to cultivate a resilient, transparent and flawless national assessment system. ಜೈಲು ಶಿಕ್ಷೆ ಕೊಡೋದ್ರಿಂದ ಜನರ ನಂಬಿಕೆ ಬರೋದಿಲ್ಲ, ಜನರಿಗೆ ಈ ವ್ಯವಸ್ಥೆ ಮೇಲೆ ನಂಬಿಕೆ ಅಷ್ಟು ಸುಲಭವಾಗಿ ಬರೋದಿಲ್ಲ. ಅದಕ್ಕೇನು ಮಾಡಬೇಕು, ರಾಧಾಕೃಷ್ಣನ್ ಸಮಿತಿ ಶಿಫಾರಸುಗಳೇನಿದೆ ಅದನ್ನು ಸರಿಯಾಗಿ, ಟ್ರಾನ್ಸ್ಪರೆಂಟ್ ಆಗಿ, ರೆಸಿಲಿಯಂಟ್ ಆಗಿ ಜಾರಿಗೆ ತರಬೇಕು. ಅದರ ಮೂಲಕ ಫ್ಲಾಲೆಸ್ ಎಕ್ಸಾಮಿನೇಷನ್ ಸಿಸ್ಟಮನ್ನು, ಅಸೆಸ್ಮೆಂಟ್ ಸಿಸ್ಟಮನ್ನು ನಾವು ಬಿಲ್ಡ್ ಮಾಡಬಹುದು. ಇದು ಕನ್ಕ್ಲೂಷನ್. ಮತ್ತು ಇದನ್ನು ಬಿಟ್ಟು ನೀವು ಮೇಲ್ಗಡೆ ಒಂದು 2-3 ಪಾಯಿಂಟು ನೀವೇ ಬರೀರಿ ಅಂತ ಹೇಳಿದ್ನಲ್ವಾ, ಅದನ್ನು ನೀವು ಆ್ಯಡ್ ಮಾಡ್ಬೋದು. ಅದಕ್ಕೆ ವ್ಯಾಲ್ಯೂ ಎಡಿಷನ್ ಆಗಿ ನಂದನ್ ನೀಲೇಕಣಿ ಹೈ ಪವರ್ಡ್ ಟಾಸ್ಕ್ ಫೋರ್ಸ್ ರೀಸೆಂಟಾಗಿ ಕಾನ್ಸ್ಟಿಟ್ಯೂಟ್ ಮಾಡಿರೋದು, ಡೇಟಾಬೇಸ್ ಲಾಜಿಸ್ಟಿಕ್ಸು, ಬ್ಯಾಕ್ ಎಂಡ್ ಡೇಟಾ ಇದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಇದನ್ನು ಮೆನ್ಷನ್ ಮಾಡೋದು. ಅಥವಾ ಬೆಸ್ಟ್ ಪ್ರಾಕ್ಟೀಸ್ಗಳು ಯಾವುದಿದೆ, ಮೇಕರ್ ಚೆಕ್ಕರ್ ಕಂಟ್ರೋಲ್ ಪ್ರೋಟೋಕಾಲ್, ಇದು ನೀವು ನೋಡ್ಕೊಳ್ಳಿ ಏನಿದ್ರ ಅರ್ಥ. ಸೊ ಈ ವ್ಯಾಲ್ಯೂ ಎಡಿಷನ್ ಪಾಯಿಂಟ್ಗಳನ್ನು ನೀವೇ ಸ್ಟಡಿ ಮಾಡಿ ಅಥವಾ ನೀವೇ ಓದ್ಕೊಳ್ಳಿಕ್ಕೆ ನಾನು ಬಿಡ್ತಾ ಇರೋದು, ಹೆಲ್ಪ್ ಆಗಬಹುದು. ಆ ರೀತಿ ಹೇಗೆ ಕ್ವಶನ್ ಬ್ಯಾಂಕನ್ನು ಎನ್ಕ್ರಿಪ್ಟ್ ಮಾಡೋದು ಅನ್ನೋದು, ಝೀರೋ ವಿಸಿಬಿಲಿಟಿ, ಓವರ್ಲ್ಯಾಪಿಂಗು ಹೇಗೆ ತಪ್ಪಿಸೋದು, ಮತ್ತು ಆಲ್ರೆಡಿ ಹೇಳಿದಾಗೆ CAT ಕಂಪ್ಯೂಟರ್ ಅಡಾಪ್ಟಿವ್ ಟೆಸ್ಟಿಂಗ್, ಇದು ಬಹಳ ವಿಶಿಷ್ಟವಾಗಿರುತ್ತೆ. ಕಂಪ್ಯೂಟರ್ ಅಡಾಪ್ಟಿವ್ ಟೆಸ್ಟಿಂಗ್ ಇಲ್ಲಿ ಹೇಗಿರುತ್ತೆ ಅಂತಂದರೆ, ನೀವು ಆನ್ಸರ್ ಮಾಡ್ತಾ ಹೋದ ಹಾಗೆ ನಿಮ್ಮ ಆನ್ಸರಿಂಗ್ ಎಬಿಲಿಟಿ ಮೇಲೆ ಕ್ವಶನ್ಗಳು ಬೇರೆ ಬೇರೆ ಬರ್ತಾ ಹೋಗುತ್ತೆ. ಡಿಫಿಕಲ್ಟಿನೆಸ್ ಚೇಂಜ್ ಇರುತ್ತೆ. ಪ್ರತಿಯೊಂದು ಕ್ವಶನಿಗೆ ನೀವು ಆನ್ಸರ್ ಮಾಡಿದ ಆಧಾರದ ಮೇಲೆ ಡಿಫಿಕಲ್ಟಿನೆಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆ ಥರ ಟೆಸ್ಟಿಂಗ್ ಇರ್ಬೋದು. ಮತ್ತು AI ಡಿಟೆಕ್ಷನ್ ಆಲ್ರೆಡಿ ಹೇಳಿದ್ದೇವೆ. ಮತ್ತು ಡಿಸೆಂಟ್ರಲೈಸ್ಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ಸ್. ಸೊ ಈ ರೀತಿ ಎಕ್ಸ್ಟ್ರಾ ಯಾಕೆ ಹೇಳ್ತಿರೋದು ಅಂತಂದರೆ, ಸಿಸ್ಟಮಿಗೆ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಏನು ಸಿಸ್ಟಮ್ಯಾಟಿಕ್ ಆಗಿ ನಾವು ತರಬಹುದು. ಮತ್ತು ನಿಮಗೆ ವ್ಯಾಲ್ಯೂ ಎಡಿಷನ್ನಿಗೋಸ್ಕರ ಇಲ್ಲಿ ಎಕ್ಸ್ಟ್ರಾ ಕೊಟ್ಟಿರೋದು. ಯೂಸ್ ಮಾಡ್ಕೊಳ್ಳೋದು ಬಿಡೋದು ನಿಮ್ಮ ಹತ್ರ ಇದೆ, ಹೇಗೆ ಯೂಸ್ ಮಾಡ್ತೀರಿ, ಎಲ್ಲಿ ಯೂಸ್ ಮಾಡ್ತೀರಿ ಅಂತ. ಮೈಂಡಿಗೆ ಸ್ವಲ್ಪ ಕೆಲಸ ಕೊಡಿ, ಸ್ವಲ್ಪ ಟೈಮ್ ಕೊಡಿ, ಮತ್ತು ಥಿಂಕ್ ಮಾಡಿ, ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಪ್ರಯತ್ನ ಮಾಡಿ. ಯಾವತ್ತು ಒಂದು ಕ್ವಶನ್ ಬಂದಾಗ ಏನು ಅರ್ಥನೇ ಆಗ್ತಿಲ್ವಲ್ಲ ಇದು ಅಂತ ಅಲ್ಲೇ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಇಲ್ಲಿ ತನಕ ಏನು ತಿಳಿದಿದೆ ನಿಮಗೆ ಆ ವಿಷಯದ ಬಗ್ಗೆ ಅಷ್ಟಾದರೂ ಬರೀರಿ. ಒಂದು ಕ್ವಶನ್ ನೋಡ್ತೀರಿ, 15 ಅಥವಾ ಎಷ್ಟು 10 ಮಾರ್ಕ್ಸಿಂದ ಇರಲಿ, 10 ಮಾರ್ಕ್ಸ್ ಕ್ವಶನ್ ನೋಡಿದ್ರಿ, 2 ಪೇಜ್ ಬರಿಬೇಕು. ನೀವು ಜನರಿಕ್ ಆಗೇ ಬರೀರಿ, ತಪ್ಪಾಗೆ ಬರೀರಿ, ಸಂಬಂಧ ಇಲ್ಲ, ಮೊದಲು ಬರಿಬೇಕು. ಬರಿತಾ ಸುಧಾರಿಸ್ಕೊಳ್ತಾ ಹೋಗಬೇಕು. ಪರ್ಫೆಕ್ಟ್ ಆನ್ಸರ್ ಬರೆಯೋ ತನಕನೂ ಕಾಯ್ತಾ ಇರ್ತೇನೆ ಅಂತ ಹೇಳ್ತಾ ಕೂತ್ಕೋಬೇಡಿ. ಇಲ್ಲಿ ನಾನು ಬರೆದಿರೋದು ನನ್ನ ಹತ್ರ ಆಲ್ರೆಡಿ ರಿಸೋರ್ಸ್ಗಳಿದೆ, ಅರ್ಥ ಆಗ್ತಾ ಇದೆಯಾ? ಈ ರೀತಿ ನಾನು ಬರಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ನೀವು ಥಿಂಕ್ ಮಾಡ್ಲಿಕ್ಕೆ ಹೋಗಬಾರ್ದು. ನಾನು ಆಲ್ರೆಡಿ ರಿಸೋರ್ಸನ್ನು ಕಲೆಕ್ಟ್ ಮಾಡಿ ನಿಮಗೆ ಇಲ್ಲಿ ಕೊಡ್ತಾ ಇದ್ದೇನೆ. ನಾನೇನು ನೋಡದೆ ಸುಮ್ಮನೆ ಮೈಂಡಿಗೆ ಬಂದಿರೋದೆಲ್ಲ ಬರಿತಾ ಇದ್ದೇನೆ ಅಂತಲ್ಲ. ಈ ಥರ ಪಾಯಿಂಟ್ಸ್ಗಳು ನಿಮಗೆ ಮುಂದೆ ಎಕ್ಸಾಮ್ನಲ್ಲಿ ಹೆಲ್ಪ್ ಆಗಲಿ ಅಂತ ನಾನು ಇಲ್ಲೇ ಹೇಳ್ತಾ ಇರೋದು. ಹಾಗಾಗಿ ಇಲ್ಲಿರೋದು ಐಡಿಯಲ್ ಆನ್ಸರ್.
ರಿಯಾಲಿಟಿಯಲ್ಲಿ ಇದೆಲ್ಲ ಬರ್ಲಿಕ್ಕಾಗತ್ತೆ ಅಥವಾ ಹೀಗೆ ಬರ್ಲಿಕ್ಕಾಗತ್ತೆ ಅಂತ ಅಲ್ಲ. ಆದರೆ ಈ ಒಂದು ಐಡಿಯಾ ಇದ್ರೆ ಆನ್ಸರ್ ಮೊದಲಿಗಿಂತ ಚೆನ್ನಾಗಿರುತ್ತೆ. ಇಷ್ಟು ದಿನ ಹೇಗೆ ಆನ್ಸರ್ ಜನರಿಕ್ ಆಗಿ ಬರೀತಾ ಇದ್ರೋ ಅದ್ರ ಬದಲು ಇನ್ನಷ್ಟು ಸ್ಪೆಸಿಫಿಕ್ ಆಗಿ ನೀವು ಬರೀಬಹುದು. ಅದಕ್ಕೋಸ್ಕರ ಈ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಅನ್ನು ನಾವು ಮಾಡ್ತಾ ಇರೋದು. ಸೊ ಇನ್ನೊಂದು ಕ್ವಶನ್ ಇದೆ ಅಲ್ವಾ, ಅದನ್ನು ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೇನೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಸ್ಟಡಿ ಮಾಡಿ.